ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೊಸ ವಿಡಿಯೋಗೆ ಸ್ವಾಗತ. ನೀವು ತಮ್ಮನಲ್ಲಿ ನೋಡಿರೋ ಪ್ರಕಾರ ನಾವು ಓದ್ತಾ ಇರೋದು KSR ಬೆಂಗಳೂರಿಂದ ಬಂಗಾರಪೇಟೆ ಮೆಮು. ಬಟ್ ಇದು KRಪುರಮ್ಮು ವೈಟ್ಫೀಲ್ಡ್ ಮುಖಾಂತರ ಹೋಗೋದಿಲ್ಲ. ಇದು ಹೋಗೋದು ಬಂದುಬಿಟ್ಟು ನಿಮಗೆ ಬೈಯಪ್ಪನಹಳ್ಳಿ ಮತ್ತು ಯಲಹಂಕ ಬಂದು ಯಲಹಂಕದಿಂದ ಚಿಕ್ಕಬಳ್ಳಾಪುರ, ಕೋಲಾರ, ಬಂಗಾರಪೇಟೆವರೆಗೂ ಹೋಗುತ್ತೆ. ಇದು ಯಾವ ಥರ ಏನು ಡೀಟೇಲ್ಸು, ಇದ್ರ ಬಗ್ಗೆ ಫೇರ್ ಯಾವ ಥರ ಇರುತ್ತೆ, ಎಷ್ಟು ಅವರ್ ಜರ್ನಿ ಅಂತ ಟೋಟಲಾಗಿ ಟ್ರೈನಲ್ಲಿ ಟ್ರಾವೆಲ್ ಮಾಡುವಾಗ ನಾವು ಮಾತಾಡೋಣ. ಪ್ರೆಸೆಂಟಾಗಿ ನಾವು ಯಲಹಂಕ ರೈಲ್ವೆ ಸ್ಟೇಷನಲ್ಲಿದ್ದೀವಿ. ನಾವು ಇವತ್ತು ಬೆಂಗಳೂರಿಂದ ಟ್ರಾವೆಲ್ ಮಾಡ್ತಾಯಿಲ್ಲ, ಯಲಹಂಕದಿಂದ ಬಂಗಾರಪೇಟೆವರೆಗೂ ಫುಲ್ ಜರ್ನಿ ಮಾಡ್ತೀವಿ. ವೀಡಿಯೋನ ಲಾಸ್ಟ್ವರೆಗೂ ನೋಡಿ, ನಿಮಗೆ ಈ ಟ್ರೈನ್ ಬಗ್ಗೆ ಫುಲ್ ಡೀಟೇಲ್ಸ್ ಕೊಡ್ತೀನಿ. ಇವಾಗ ಪ್ರೆಸೆಂಟಾಗಿ ನಾವು ಯಲಹಂಕ ಜಂಕ್ಷನ್ ಅಂದರೆ 2ನೇ ಪ್ಲಾಟ್ಫಾರ್ಮಿಂದ ನಾವು ಡಿಪಾರ್ಚರ್ ಆಗ್ತಾಯಿದ್ದೀವಿ. ಇಲ್ಲಿ 2nd ಪ್ಲಾಟ್ಫಾರ್ಮ್ ಮತ್ತು ಫಸ್ಟ್ ಪ್ಲಾಟ್ಫಾರ್ಮು ಎರಡೂ ಹತ್ರನೇ ಇರುತ್ತೆ. ನೀವು ಎಲ್ಲಾದರೂ ಬೋರ್ಡ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಪ್ರೆಸೆಂಟಾಗಿ ಟೈಮ್ ಬಂದುಬಿಟ್ಟು 9 ಗಂಟೆ 15 ನಿಮಿಷ ಆಗಿದೆ. ನಮ್ಗೆ ಬರೋ ಟ್ರೈನ್ ಬಂದುಬಿಟ್ಟು 9 ಗಂಟೆ 8 ನಿಮಿಷ, ಹೋಗೋ ಟೈಮ್ ಬಂದುಬಿಟ್ಟು 9 ಗಂಟೆ 9 ನಿಮಿಷ. 6 ಮಿನಿಟ್ಸ್ ಲೇಟಲ್ಲಿದ್ದೀವಿ ನಾವು. ಆಲ್ಮೋಸ್ಟ್ ಕೋಲಾರ ಹೋಗೋಷ್ಟಿಗೆ ನನ್ನ ಪ್ರಕಾರ ಟ್ರೈನ್ನ ಕವರ್ ಮಾಡಿಬಿಡ್ತಾನೆ. ಇದು ಬಂದುಬಿಟ್ಟು ನಿಮಗೆ ಬೆಂಗಳೂರಿಂದ ಬೆಳಿಗ್ಗೆ ಅಂದರೆ KSR ಬೆಂಗಳೂರಿಂದ 8 ಗಂಟೆ 25 ನಿಮಿಷಕ್ಕೆ ಅಲ್ಲಿ ಡಿಪಾರ್ಚರ್ ಆಗಿ ಕೋಲಾರ ಹೋಗೋಷ್ಟಿಗೆ ಮಧ್ಯಾಹ್ನ 12 ಗಂಟೆ 25 ನಿಮಿಷ ಕೊಟ್ಟಿದ್ದಾರೆ. ಅಂದರೆ ಟೋಟಲಾಗಿ 4 ಅವರ್ಸ್ ಜರ್ನಿ ಇರುತ್ತೆ. ಟೋಟಲಾಗಿ 35 ರುಪೀಸಲ್ಲಿ ನೀವು ಆರಾಮಾಗಿ ಈ ಮೆಮುವಲ್ಲಿ ನೀವು ಟ್ರಾವೆಲ್ ಮಾಡ್ಬೋದಾಗಿದೆ. ಮತ್ತು ನೀವು ಪಕ್ಕದಲ್ಲಿ ಏನು ನೋಡ್ತಾ ಇದ್ದೀರೋ ಅದು ಬಂದುಬಿಟ್ಟು ನಿಮಗೆ ಯಾವುದೋ ಒಂದು ಗೂಡ್ಸ್ ನಿಂತಿದೆ. ಇದು ಯಲಹಂಕ ಜಂಕ್ಷನ್ ಅಂತ ಯಾಕೆ ಕರೀತಾರೆ ಅಂದರೆ, ಇದು ನೀವು ಈ ಟ್ರೈನ್ ಬಂದಿರೋದು ಒಂದು ಲೈನ್ ಬಂದುಬಿಟ್ಟು ನಿಮಗೆ ಬೆಂಗಳೂರಿಂದ ಕಂಟ್ರೋಲ್ಮೆಂಟ್ ಬಂದು ಬೈಯಪ್ಪನಹಳ್ಳಿ ಬಂದು ಅಲ್ಲಿಂದ ಯಲಹಂಕ ಬರುವಂಥ ಒಂದು ಲೈನ್. ಅಂದರೆ ನಿಮಗೆ ಚನ್ನಸಂದ್ರ ಮುಖಾಂತರ ಯಲಹಂಕ ಬಂದು ಸೇರೋ ಅಂಥ ಲೈನ್ ಬಂದುಬಿಟ್ಟು ಫಸ್ಟ್ ಒಂದು ಲೈನು. ಇನ್ನೊಂದು ಲೈನ್ ಬಂದುಬಿಟ್ಟು ಈ ಟ್ರೈನ್ ಹೋಗೋದು ನಿಮಗೆ ಕೋಲಾರ ರೂಟಲ್ಲಿ ಹೋಗಿ ಬಂಗಾರಪೇಟೆವರೆಗೂ ಹೋಗುತ್ತಲ್ವ, ಅದು ಬಂದುಬಿಟ್ಟು ಇನ್ನೊಂದು ಲೈನು. ಮತ್ತು ಇನ್ನೊಂದು ಲೈನ್ ಬಂದುಬಿಟ್ಟು KSR ಬೆಂಗಳೂರಿಂದ ಯಶವಂತಪುರ ಬಂದು ಲೊಟ್ಟೆಗೊಳ್ಳಹಳ್ಳಿ, ಕುಡಿಗೆಹಳ್ಳಿ ಮುಖಾಂತರ ಯಲಹಂಕ ಬಂದು ರೀಚ್ ಆಗೋದು ಇನ್ನೊಂದು ಲೈನು. ಮತ್ತು ಇನ್ನೊಂದು ಮೈನ್ ಲೈನ್ ಬಂದುಬಿಟ್ಟು ನಿಮಗೆ ಬೆಂಗಳೂರಿಂದ ಗೌರಿಬಿದನೂರು ಹೋಗಿ ಹಿಂದೂಪುರ, ಆಮೇಲೆ ನಿಮಗೆ ಪೆನುಗೊಂಡ ಹೋಗಿ ಧರ್ಮಾರಮ್ಮು, ಅನಂತಪುರ ಆಗಿರ್ಬೋದು, ಮತ್ತು ಗುಂತಕಲ್ ಹೋಗಿ ಕಾಚಿಗೂಡ ಹೋಗುತ್ತೆ. ಕೆಲವು ಗುಂತಕಲ್ ಮೇಲೆ ವಾಡಿ ಮುಖಾಂತರ ಸಿಕಿಂದ್ರಾಬಾದ್ ಹೋಗೋಂಥ ಟ್ರೈನ್ಸು ನಿಮಗೆ ಹೋಗುತ್ತೆ. ಮತ್ತು ವಾಡಿಯಿಂದ ಕಲಬುರಗಿ ಮಾರ್ಗವಾಗಿ ಪುಣೆ ಹೋಗಿ ಮುಂಬೈ, ಕಲ್ಯಾಣ ಹೋಗೋಂಥ ರೂಟ್ ಕೂಡ ನಿಮಗೆ ಈ ರೂಟಲ್ಲಿ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ನೀವೇನು ನೋಡ್ತಾ ಇದ್ದೀರೋ ಪ್ರೆಸೆಂಟಾಗಿ ಲೆಫ್ಟ್ ಸೈಡಲ್ಲೇ ಅದೇ ಟ್ರ್ಯಾಕೆ ನಿಮಗೆ ಗೌರಿಬಿದನೂರು ಹೋಗಿ ಹಿಂದೂಪುರ ಹೋಗಿ ಗುಂತಕಲ್ ಹೋಗೋಂತಹ ಟ್ರ್ಯಾಕ್. ಇವಾಗ ನಾವು ಪ್ರೆಸೆಂಟಾಗಿ ಯಲಹಂಕ ಸ್ಟೇಷನ್ನ ಡಿಪಾರ್ಚರ್ ಆಗಿದ್ದೀವಿ, ಅಂದರೆ ಔಟ್ಸೈಡಲ್ಲಿದ್ದೀವಿ. ಸ್ಟೇಷನ್ ಕೋಡ್ ಬಂದುಬಿಟ್ಟು ಯಲಹಂಕದ YNK. ನಾವು ಈ ಟ್ರೈನ್ ರೂಟಲ್ಲಿ ಮಾತಾಡಬೇಕು ಅಂದರೆ ನಿಮಗೆ ಬೆಂಗಳೂರಿಂದ ಬಿಟ್ಟು ಯಲಹಂಕ ಆದಮೇಲೆ ನಿಮಗೆ ಕೆಲವು ಸ್ಟೇಷನೆಲ್ಲ ನಾನು ತೋರಿಸೋದಿಲ್ಲ, ಅಂದರೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ನಿಮಗೆ ಸ್ವಲ್ಪ ಮಾತ್ರ ತೋರಿಸ್ತೀನಿ. ಏನಂದರೆ ಈ ಟ್ರೈನಲ್ಲಿ ಸ್ವಲ್ಪ ಜಾಸ್ತಿ ಸ್ಟಾಪ್ಸ್ ಬರುತ್ತೆ, ಅದಕ್ಕೆ ಮೈನ್ ಸ್ಟೇಷನ್ ಮಾತ್ರ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ನೀವು ಪ್ರೆಸೆಂಟಾಗಿ ಏನು ನೋಡ್ತಾ ಇದ್ರೆ ನಾವು ಹತ್ರ ಆಲ್ಮೋಸ್ಟು ಬೆಟಲ್ಸೂರು ಹತ್ರ ಇದ್ದೀವಿ. ಈ ರೂಟಲ್ಲಿ ಯಾರಾದರೂ ಟ್ರಾವೆಲ್ ಮಾಡಿದ್ರು ಹೊಸದಾಗಿ ನನ್ನ ಚಾನಲ್ನ ಫಾಲೋ ಮಾಡಿ ಮತ್ತು ನಿಮ್ಗೆ ಇನ್ನೂ ಹೊಸ ವೀಡಿಯೋನ ತರೋಕ್ಕೆ ಟ್ರೈ ಮಾಡ್ತೀನಿ. ಪ್ರೆಸೆಂಟಾಗಿ ನೀವು ನೋಡ್ತಾ ಇದ್ರಲ್ಲ ಈ ಟ್ರೈನಲ್ಲಿ ನೀವು ಸಾಯಂಕಾಲ ಏನಾದರೂ ಟ್ರಾವೆಲ್ ಮಾಡಿದರೆ ನವಿಲುಗಳೆಲ್ಲ ನೋಡ್ಬೋದು. ಈ ರೂಟಲ್ಲಿ ಏನಾದರೂ ಟ್ರಾವೆಲ್ ಮಾಡಿದರೆ ನನಗೆ ಆಯ್ ಅಂತ ಮೆಸೇಜ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ಪ್ರೆಸೆಂಟಾಗಿ ನಾವು ಬೆಟಲ್ಸೂರು ಹತ್ರ ಇದ್ದೀವಿ. ಈ ಬೆಟಲ್ಸೂರು ಏನಂದರೆ ಯಲಹಂಕದಿಂದ ಚಿಕ್ಕಬಳ್ಳಾಪುರ ಹೋಗೋಂತಹ ರೂಟಲ್ಲಿ ಫಸ್ಟ್ ಸ್ಟಾಪು. ನಿಮಗೆ ಬೆಟಲ್ಸೂರಲ್ಲಿ ಜಾಸ್ತಿ ಜನ ಹತ್ತೋರು ಏನು ಇರೋಲ್ಲ. ಆಲ್ಮೋಸ್ಟ್ ನಿಮಗೆ ದೇವನಹಳ್ಳಿ ಇಲ್ಲಾಂದರೆ ಚಿಕ್ಕಬಳ್ಳಾಪುರ ಆ ಸರೌಂಡಿಂಗಲ್ಲಿ ತುಂಬ ಹತ್ತಾರೆ. ಯಾಕಂದರೆ ಟುವರ್ಡ್ಸ್ ಕೋಲಾರ ಹೋಗೋಂಥ ಜನರು ತುಂಬ ಇರ್ತಾರೆ. ಇಲ್ಲಾಂದರೆ ಬಂಗಾರಪೇಟೆ ಹೋಗಿ ಅಲ್ಲಿಂದ ಕುಪ್ಪಮ್ ಆಗಿರ್ಬೋದು ಮತ್ತು ಜೋಲಾರ್ಪೇಟೆ ಆಗಿರ್ಬೋದು, ಅಂಥವ್ರು ಈ ಟ್ರೈನಲ್ಲಿ ತುಂಬ ಟ್ರಾವೆಲ್ ಮಾಡ್ತಾರೆ. ಪ್ರೆಸೆಂಟಾಗಿ ನಾವು ಇವಾಗ ಬೆಟಲ್ಸೂರಲ್ಲಿದ್ದೀವಿ. ಇವಾಗ ಡಿಪಾರ್ಚರ್ ಆಗ್ತಾಯಿದ್ದೀವಿ ಬೆಟಲ್ಸೂರಿಂದ. ನಿಮಗೆ ನೋಡ್ಬೋದು ಸರೌಂಡಿಂಗ್ ಎಲ್ಲ ನೀಲಗಿರಿ ಮರಗಳು ತುಂಬ ಕಾಣಿಸುತ್ತೆ ಇಲ್ಲಿ. ನಮ್ಮ ಟ್ರೈನ್ ಇವಾಗ ಆಲ್ಮೋಸ್ಟ್ 8 ಮಿನಿಟ್ಸ್ ಡಿಲೇಯಲ್ಲಿದೆ. ನಮ್ಮ ಪ್ರಕಾರ ಬೇಗ ಕವರ್ ಮಾಡಿಬಿಡ್ತಾನೆ. ಇವಾಗ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ದೊಡ್ಡ ಜಾಲ. ನೀವು ನೋಡ್ತಾ ಇದ್ದೀರಾ ದೊಡ್ಡ ಜಾಲ ಹತ್ರ ಇದೆ ಟ್ರೈನು. ನಿಮ್ಮ ಪಕ್ಕದಲ್ಲ ನೋಡ್ತಾ ಇದ್ರು ಒಂದು ರೋಡ್ ಹೋಗಿದಲ್ವ, ಈ ರೋಡಲ್ಲಿ ಬೇಕಂದರೆ ನಿಮಗೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಶಾರ್ಟ್ಕಟ್ಟಲ್ಲಿ ಬೇಕಂದ್ರೂ ಈ ರೂಟನ್ನ ಚೂಸ್ ಮಾಡ್ಕೋಬೋದು. ಬಟ್ ನಿಮಗೆ ರೂಟಲ್ಲಿ ಹೋಗಿ ಗೊತ್ತಿದ್ದರೆ ರೂಟಲ್ಲಿ ಹೋಗಿ, ಇಲ್ಲಾಂದರೆ ಮೈನ್ ರೋಡಲ್ಲಿ ಆರಾಮಾಗಿ ಹೋಗಿ. ಮತ್ತು ನಮ್ಮ ಟ್ರೈನ್ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ನಮ್ಮ ಟ್ರೈನ್ ಇವಾಗ ಆಲ್ಮೋಸ್ಟು
ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ರೀಚ್ ಆಗಿದೆ. ನೀವು ನೋಡ್ತಾ ಇದ್ದೀರಾ ಏರ್ಪೋರ್ಟ್ ಯಾವ ಥರ ಇದೆ ಅಂತ. ನಿಮಗೆ ನೋಡಿ ಅಲ್ಲೊಂದು ಬಸ್ ನಿಂತಿದೆ ಅಲ್ವಾ, ನಿಮ್ಗೆ ಬೇಕಂದರೆ ಒಳಗಡೆ ಹೋಗೋದಕ್ಕೆ ಫ್ರೀ ಬಸ್ ಅವ್ರದ್ದು ಸರ್ವಿಸ್ ಇರುತ್ತೆ. ಟ್ರೈನಲ್ಲಿ ಬಂದು ಯಾರು ಇಳಿತಾರೋ ನಿಮಗೆ ಫ್ರೀಯಾಗಿ ನಿಮಗೆ ಬಸ್ಸಲ್ಲಿ ಆರಾಮಾಗಿ ಕರ್ಕೊಂಡು ಹೋಗ್ತಾರೆ. ಮತ್ತು ಏನಂದರೆ ನಿಮಗೆ ಸಿಟಿಯಿಂದ ಈ ಕಾರಲ್ಲಿ ಬಸ್ಸಲ್ಲಿ ಬರೋವ್ರಿಗೆ ಟ್ರಾಫಿಕ್ ಇದೆ ಅಂದರೆ ಈ ಟ್ರೈನ್ ಆರಾಮಾಗಿ ಚೂಸ್ ಮಾಡ್ಕೊಳ್ಳಿ. ಇವಾಗ ಪ್ರೆಸೆಂಟಾಗಿ ನಾವು ದೇವನಹಳ್ಳಿ ಹತ್ರ ಇದ್ದೀವಿ. ದೇವನಹಳ್ಳಿ ಏನಂದರೆ ಫಸ್ಟು ಇಲ್ಲಿಂದ ದೇವನಹಳ್ಳಿಯಿಂದ ಏರ್ಪೋರ್ಟ್ ಮುಖಾಂತರ ಹೋಗಿ ಸಿಟಿಗೆ ಜಾಸ್ತಿ ಟ್ರೈನ್ ಇರುತ್ತೆ. ಇವಾಗೆಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ. ಮೈನ್ 3 ಟ್ರೈನ್ ಮಾತ್ರ ಹೋಗ್ತಾ ಇದೆ ನಿಮಗೆ ದೇವನಹಳ್ಳಿಯಿಂದ ಸಿಟಿ ಕಡೆ ಮಾತ್ರ. ಮತ್ತು ಮುಂದಿನ ದಿನಗಳಲ್ಲಿ ನೋಡಬೇಕು ಟ್ರೈನ್ನ ಏನಾದರೂ ಹೊಸದಾಗಿ ಇದು ಮಾಡ್ತಾರಂತ. ಪ್ರೆಸೆಂಟಾಗಿ ನಾವು ದೇವನಹಳ್ಳಿನ ಕ್ರಾಸ್ ಮಾಡ್ತಾಯಿದ್ದೀವಿ. ಸ್ಟೇಷನ್ ಕೋಡ್ ಬಂದು DHL. ಈ ದೇವನಹಳ್ಳಿ ಏನಿದೆಯೋ ನಿಮಗೆ ಆಲ್ಮೋಸ್ಟ್ ನಿಮಗೆ ಇಲ್ಲಿಂದ ಚಿಕ್ಕಬಳ್ಳಾಪುರಿಗೆ ಹತ್ರ ಆಗುತ್ತೆ. ಅಂದರೆ ಬೈ ರೋಡ್ ಆಗಿರ್ಬೋದು, ಬೈ ಟ್ರೈನ್ ಆಗಿರ್ಬೋದು, ನಿಮಗೆ ತುಂಬ ಹತ್ರ ಇರುತ್ತೆ. ನಂದಿ ಹಿಲ್ಸ್ ಹೋಗೋರು ಆಗಿರ್ಬೋದು, ಅವ್ರಿಗೆಲ್ಲ ನಿಮಗೆ ದೇವನಹಳ್ಳಿಯಿಂದನೂ ಬೈ ರೋಡ್ಗೆ ಶಾರ್ಟ್ಕಟ್ ಇದೆ, ಆರಾಮಾಗಿ ನೀವು ಟ್ರಾವೆಲ್ ಮಾಡ್ಬೋದು. ನೀವು ನೋಡ್ತಾ ಇದ್ರಲ್ಲ ಪಕ್ಕದಲ್ಲಿ ಹೈವೇ ಬಂದುಬಿಟ್ಟು ಕನ್ಯಾಕುಮಾರಿ ಟು ಕಾಶ್ಮೀರ ಹೈವೇ. ನೀವು ಲೆಫ್ಟ್ ಸೈಡಲ್ಲಿ ಏನು ನೋಡ್ತಾ ಇದ್ರೋ ಅವೆಲ್ಲ ಆವತಿ ಬೆಟ್ಟ. ಆವತಿ ಹತ್ರ ಇದ್ದೀವಿ ನಾವು ಇವಾಗ. ನಮ್ಮ ಟ್ರೈನು ಆವತಿ ಏನಂದರೆ ನಿಮಗೆ ಸ್ವಲ್ಪ ಇಲ್ಲಿ ಬೆಟ್ಟ ಗುಡ್ಡಗಳಿಂದ ಕೂಡಿರುವಂತಹ ಒಂದು ಹಳ್ಳಿ ಥರನೂ ಹೇಳ್ಬೋದು. ಸ್ವಲ್ಪ ಹಳ್ಳಿ ಕೂಡ ದೊಡ್ಡದಾಗಿರುತ್ತೆ. ಈ ಫ್ಲೈಓವರ್ ನೋಡಿದ್ರಲ್ಲ ಅದೇ ರೋಡೇ ಕಾಶ್ಮೀರ ಟು ಕನ್ಯಾಕುಮಾರಿ NH44. ಪ್ರೆಸೆಂಟಾಗಿ ನಾವು ಹತ್ರ ಆವತಿ ರೀಚ್ ಆಗಿದ್ದೀವಿ. ನಮ್ಮ ಟ್ರೈನ್ ಬಂದಿದೆ ಇವಾಗ ಆಲ್ಮೋಸ್ಟ್ 11 ಮಿನಿಟ್ಸ್ ಲೇಟಲ್ಲಿದೆ. ನೋಡೋಣ ಯಾವ ಟ್ರೈನ್ಗೆ ರೀಚ್ ಆಗುತ್ತಾ ಕೋಲಾರ್ಗೆ ಅಂತ. ಫುಲ್ಲು ಈ ರೂಟಲ್ಲಿ ಫಸ್ಟು ಟ್ರೈನು ಡೆಮೋ ಟ್ರೈನ್ ಆಗಿ ಓಡಾಡ್ತಾಯಿತ್ತು. ಇವಾಗ ಎಲೆಕ್ಟ್ರಿಷಿಯನ್ ಆದಾಗಿಂದ ಆರಾಮಾಗಿ ಮೆಮೊ ಟ್ರೈನ್ಸ್ನ ಓಡಾಡ್ತಾ ಇದೆ. ಪ್ರೆಸೆಂಟಾಗಿ ನೋಡ್ತಾ ಇದ್ರಲ್ಲ ನೀವು ಆವತಿ ಸ್ಟೇಷನ್ ಯಾವ ಥರ ಇದೆ ಅಂತ. ಸ್ವಲ್ಪ ಓಲ್ಡ್ ಆಗಿದೆ. ಪ್ರೆಸೆಂಟಾಗಿ ನಾವು ಆವತಿ ಸ್ಟೇಷನ್ನ ಕ್ರಾಸ್ ಮಾಡ್ತಾಯಿದ್ದೀವಿ. ಇಲ್ಲಿ ಸರೌಂಡಿಂಗ್ ನಿಮ್ಗೆ ಏನಂದರೆ ಈ ವೆಂಕಟಗಿರಿ ಕೋಟೆ ಆಗಿರ್ಬೋದು, ಈ ನಂದಿ ಆಗಿರ್ಬೋದು, ಈ ದೇವನಹಳ್ಳಿ ಸರೌಂಡಿಂಗು ನಿಮಗೆ ಎಲ್ಲೂ ನೋಡಿದ್ರು ದ್ರಾಕ್ಷಿ ತೋಟ ತುಂಬ ಕಾಣಿಸುತ್ತೆ. ನೀವು ನಂದಿ ಹಿಲ್ಸ್ನ ಯಾರು ಟ್ರಾವೆಲ್ ಮಾಡಿರ್ತಾರೋ ಬೈ ಕಾರ್ ಆಗಿರ್ಬೋದು, ಬೈ ಬೈಕ್ ಆಗಿರ್ಬೋದು, ಈ ದೇವನಹಳ್ಳಿಯಿಂದ ನಂದಿ ಹಿಲ್ಸ್ಗೆ ರೂಟಲ್ಲಿ ತುಂಬ ನೋಡಿರ್ತೀರ. ನೋಡ್ತಾ ಇದ್ರಲ್ಲ ನೀವು ದ್ರಾಕ್ಷಿ ತೋಟ. ಇದು ಬಂದುಬಿಟ್ಟು ವೆಂಕಟಗಿರಿ ರೈಲ್ವೆ ಸ್ಟೇಷನ್. ನಿಮಗೆ ಸರೌಂಡಿಂಗ್ ಎಲ್ಲ ದ್ರಾಕ್ಷಿ ತೋಟನೇ ತುಂಬ ಕಾಣಿಸುತ್ತೆ. ಪ್ರೆಸೆಂಟಾಗಿ ನಾವು ವೆಂಕಟಗಿರಿ ಕೋಟೆನ ಕ್ರಾಸ್ ಮಾಡ್ತಾಯಿದ್ದೀವಿ. ಟ್ರೈನ್ ಬಂದುಬಿಟ್ಟು ನಿಮಗೆ ಆಲ್ಮೋಸ್ಟ್ ಇವಾಗ 12 ಮಿನಿಟ್ಸ್ ಲೇಟ್ ಇದೆ ಅಷ್ಟೇ. ಆರಾಮಾಗಿ ಬೇಗ ಹೋಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ವೆಂಕಟಗಿರಿ ಕೋಟೆ ಹಾಲ್ಟ್ ನೋಡ್ತಾ ಇದ್ರಲ್ಲ ನೀವು ಯಾವ ಥರ ಇದೆ ಅಂತ. ಈ ಸ್ಟೇಷನ್ನು ಇನ್ನೂ ಸ್ವಲ್ಪ ಹಳೇದಾಗಿತ್ತು. ಇವಾಗ ಸ್ವಲ್ಪ ರೆಡಿ ಮಾಡಿದ್ದಾರೆ, ಪರವಾಗಿಲ್ಲ. ನೀವು ಲೆಫ್ಟ್ ಸೈಡಲ್ಲಿ ನೋಡ್ತಾ ಇರೋದನ್ನು ನಂದಿ ಹಿಲ್ಸ್. ನೀವು ನೋಡ್ತಾ ಇದ್ರೆ ನೋಡಿ ಆ ಬೆಟ್ಟ ಬಂದುಬಿಟ್ಟು ನಂದಿ ಬೆಟ್ಟ. ಇವಾಗ ನಾವು ನೆಕ್ಸ್ಟ್ ಬಂದು ನಂದಿ ಅನ್ನೋದೇನೆಂದರೆ ನಿಮಗೆ ಯಾರಾದರೂ ನಂದಿ ಬೆಟ್ಟ ಹೋಗಬೇಕು ಅಂದರೆ ನಿಮಗೆ ಇಲ್ಲಿಂದ ಬೇಕಂದರೆ ನಂದಿ ಸ್ಟೇಷನಿಂದ ಆಚೆ ಹೋಗ್ಬಿಟ್ಟು ನಿಮಗೆ ನಂದಿ ಕ್ರಾಸಲ್ಲಿ ಆರಾಮಾಗಿ ಬಸ್ ಸಿಗುತ್ತೆ. ಬೇಕಂದ್ರೂ ಬಸ್ಸಲ್ಲೂ ಬೇಕಾದ್ರೆ ಚೂಸ್ ಮಾಡ್ಕೊಬೋದು. ಇಲ್ಲಾಂದರೆ ಓನ್ ವೆಹಿಕಲ್ ಇದ್ದರೂ ನಿಮ್ಮ ಫ್ರೆಂಡ್ಸು ಯಾರಾದರೂ ಇದ್ದರೆ ಆರಾಮಾಗಿ ಅದರಲ್ಲೂ ಟ್ರಾವೆಲ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ನಾವು ಪ್ರೆಸೆಂಟಾಗಿ ನಂದಿಯಲ್ಲಿ ಇದ್ದೀವಿ. ಟ್ರೈನ್ ಬಂದುಬಿಟ್ಟು ಇವಾಗ 15 ಮಿನಿಟ್ಸ್ ಲೇಟಲ್ಲಿದೆ ಟ್ರೈನು. ಇವಾಗ ನಮ್ಮ ಟ್ರೈನ್ ಡಿಪಾರ್ಚರ್ ಆಗ್ತಾರೆ ನಂದಿ ಸ್ಟೇಷನಿಂದ. ಇವಾಗ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಚಿಕ್ಕಬಳ್ಳಾಪುರ ಸ್ಟೇಷನ್. ನೋಡ್ತಾ ಇದ್ರೆ ನೋಡಿ ನಂದಿ ಯಾವ ಥರ ಇದೆ ಅಂತ ಸ್ಟೇಷನು. ಇಲ್ಲಿ ಎಲ್ಲ ನಿಮಗೆ ಲೊಕೇಶನ್ ತುಂಬ ಚೆನ್ನಾಗಿದೆ. ಎಲ್ಲ ಗ್ರೀನರಿನೇ ಕಾಣಿಸುತ್ತೆ ಎಲ್ಲ. ನೋಡಿ ಸ್ಟೇಷನ್ ಯಾವ ಥರ ಇದೆ ಅಂತ ನೋಡಿ. ಬಾಯ್ ನಂದಿ ನೋಡಿ. ಎಲ್ಲ ಇಲ್ಲಿಂದ ನಿಮ್ಮ ಆಟೋಸು ಎಲ್ಲ ಬೇಕಂದರೆ ಮೈನ್ ರೋಡ್ವರೆಗೂ ಅವೈಲೇಬಲ್ ಇರುತ್ತೆ. ಇಲ್ಲಾಂದರೆ ಬೈ ವಾಕ್ ಕೂಡ ಹೋಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ನಂದಿನ ನಾವು ಸ್ಕಿಪ್ ಮಾಡ್ತಾಯಿದ್ದೀವಿ, ಅಂದರೆ ಕ್ರಾಸ್ ಮಾಡ್ತಾಯಿದ್ದೀವಿ. ಇವಾಗ ಪ್ರೆಸೆಂಟಾಗಿ ನಾವು ಚಿಕ್ಕಬಳ್ಳಾಪುರ ಹತ್ರ ಇದ್ದೀವಿ. ನಮ್ಮ ಟ್ರೈನ್ ಇವಾಗ ಚಿಕ್ಕಬಳ್ಳಾಪುರನ ಔಟ್ರಲ್ಲಿ ಚಿಕ್ಕಬಳ್ಳಾಪುರನ ಕ್ರಾಸ್ ಅಂದರೆ ಚಿಕ್ಕಬಳ್ಳಾಪುರನ ಎಂಟ್ರಿ ಆಗ್ತಾಯಿದೆ. ನೋಡ್ತಾ ಇರ್ಬೋದು ಯಾವ ಥರ ಕ್ಲೈಮೇಟ್ ಇದೆ ಅಂತ. ಒಂದು ವಾರದಿಂದ ಇದೇ ಕ್ಲೈಮೇಟ್ ಇದೆ ಈ ಸರೌಂಡಿಂಗಲ್ಲೆಲ್ಲ. ಪ್ರೆಸೆಂಟಾಗಿ ನಾವು ಚಿಕ್ಕಬಳ್ಳಾಪುರ ಸ್ಟೇಷನ್ ಅಲ್ಲಿ ಎಂಟ್ರಿ ಆಗಿದ್ದೀವಿ. ನೀವು ನೋಡ್ತಾ ಇದ್ರೆ ಇಲ್ಲಿ ಸ್ವಲ್ಪ ದೊಡ್ಡದಾಗಿದೆ ಪ್ಲಾಟ್ಫಾರಮ್, ಎಲ್ಲ ಉದ್ದ ಇದೆ. ನೀವು ಆರಾಮಾಗಿ ಇಲ್ಲೆಲ್ಲ ವಾಕಿಂಗ್ ಎಲ್ಲ ಮಾಡೋವರು ಈವ್ನಿಂಗ್ ಟೈಮಲ್ಲಿ, ಡೇ ಟೈಮಲ್ಲಿ ನೀವು ಆರಾಮಾಗಿ ವಾಕಿಂಗ್ ಮಾಡ್ಬೋದು, ಯಾವುದೇ ರೀತಿಯ ಪ್ರಾಬ್ಲಮ್ ಇರೋದಿಲ್ಲ. ಪ್ರೆಸೆಂಟಾಗಿ ನಾವು ಚಿಕ್ಕಬಳ್ಳಾಪುರ ಸ್ಟೇಷನ್ಗೆ ಬಂದಿದ್ದೀವಿ. ನಮ್ಮ ಟ್ರೈನ್ ಡಿಪಾರ್ಚರ್ ಆಗ್ತಿದೆ ನೋಡಿ ಚಿಕ್ಕಬಳ್ಳಾಪುರ ಸ್ಟೇಷನಿಂದ. ಈ ಸ್ಟೇಷನ್ ಕೋಡ್ ಬಂದುಬಿಟ್ಟು CBP. ಇವಾಗ ನಾವು ಆಲ್ಮೋಸ್ಟ್ ನಮಗೆ ಈ ಬೆಂಗಳೂರಿಂದ ಕೋಲಾರ್ಗೆ
ನಿಮಗೆ ಒಂದು ಏನಂದರೆ ಮಿಡಲಲ್ಲಿ ಇರುತ್ತೆ ಈ ಚಿಕ್ಕಬಳ್ಳಾಪುರ ಸ್ಟೇಷನ್ ಬಂದುಬಿಟ್ಟು. ಮುಂಚೆ ಇಲ್ಲಿಂದ ಸ್ವಲ್ಪ ಟ್ರೈನ್ಸ್ ಎಲ್ಲ ನಿಮಗೆ ಟುವರ್ಡ್ಸ್ ಬೆಂಗಳೂರು ಕಡೆ ಹೋಗ್ತಾ ಇತ್ತು. ಇವಾಗೆಲ್ಲ ಸ್ವಲ್ಪ ಕ್ಯಾನ್ಸಲ್ ಮಾಡಿದ್ದಾರೆ. ಜನರು ತುಂಬ ಟ್ರಾವೆಲ್ ಮಾಡ್ತಾ ಇಲ್ಲ ಅನ್ನೋ ಮಾತಿಗೆ ಕ್ಯಾನ್ಸಲ್ ಮಾಡಿರ್ಬೋದು ಅಂತ ಅಂದ್ಕೊಂಡಿರ್ತೀನಿ. ನೋಡ್ತಾ ಇದ್ರೆ ಚಿಕ್ಕಬಳ್ಳಾಪುರ ಸ್ಟೇಷನ್ ಯಾವ ಥರ ಇದೆ ಅಂತ. ಬಾಯ್ ಚಿಕ್ಕಬಳ್ಳಾಪುರ ಸ್ಟೇಷನ್ ತುಂಬ ಹಳೆಯದು, ಬಟ್ ಎಲ್ಲ ಹೊಸದಾಗಿ ರೆಡಿ ಮಾಡಿದ್ದಾರೆ. ಇಲ್ಲಿ ಏನಂದರೆ ವಾಕಿಂಗ್ ಮಾಡೋದಕ್ಕೆ ನಿಮಗೆ ತುಂಬ ಚೆನ್ನಾಗಿರುತ್ತೆ. ನೀವು ಏನು ನೋಡ್ತಾ ಇದ್ದೀರೋ ಈ ಹೈವೇ ಬಂದುಬಿಟ್ಟು ಮಂಗಳೂರಿಂದ ತಿರುವಣ್ಣಾಮಲೈ ಹೋಗುವಂತಹ ಹೈವೇ, ಅಂದರೆ NH-234 ಅನ್ನೋ ಒಂದು ಹೈವೇ ನಂಬರ್ ಇದು. ನಿಮ್ಗೆ ಆಲ್ಮೋಸ್ಟು ನಿಮಗೆ ಚಾರ್ಮಾಡಿ ಘಾಟಿಂದ ಬರುತ್ತಲ್ಲ ರೂಟ್ ಇದೆ, ಅದು ಮೂಡಿಗೆರೆ ಬಂದು ಮೂಡಿಗೆರೆಯಿಂದ ಬಾಣಾವರ ಆಗಿರ್ಬೋದು, ಅಲ್ಲಿಂದ ಶಿರಾ ಬಂದು ಮಧುಗಿರಿ, ಗೌರಿಬಿದನೂರು, ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ, ಚಿಂತಾಮಣಿ, ಶ್ರೀನಿವಾಸಪುರ, ಮುಳಬಾಗಿಲು ಹೋಗಿ ಮುಳಬಾಗಿಲಿಂದ ನಿಮಗೆ ತಿರುವಣ್ಣಾಮಲೈ ಮೂಲಕ ವಿಲ್ಲುಪುರಂ ಅನ್ನೋ ಊರಿಗೆ ಸೇರ್ಕೋಬೋದು. ನೀವು ನೋಡ್ತಾ ಇದ್ರೆ ಹೈವೇ ತುಂಬ ಚಿಕ್ಕದಾಗಿದೆ, ಬಟ್ ಕೆಲವು ಕಡೆ ಎಲ್ಲ ರೆಡಿ ಮಾಡಿದ್ದಾರೆ ರೋಡು. ಇವು ಪ್ರೆಸೆಂಟಾಗಿ ನಾವು ಹತ್ರ ಗಿಡ್ನಹಳ್ಳಿ ಸ್ಟೇಷನ್ ಹತ್ರ ಇದ್ದೀವಿ. ಗಿಡ್ನಹಳ್ಳಿ ಅನ್ನೋದೇನೆಂದರೆ ಇದು ಸ್ವಲ್ಪ ಚಿಕ್ಕದೇ ಸ್ಟೇಷನ್ನು, ಬಟ್ ನಿಮಗೆ ಇಲ್ಲಿ ಶಿಡ್ಲಘಟ್ಟ ಹೋಗೋವ್ರಿಗೆ ತುಂಬ ಅನುಕೂಲ ಇರುತ್ತೆ. ಈ ರೂಟಲ್ಲಿ ಬಂದರೆ ಬಸ್ಸಸ್ ಕಂಪೇರ್ ಮಾಡಿದ್ರೆ ಆರಾಮಾಗಿ ಈ ಟ್ರೈನ ಚೂಸ್ ಮಾಡ್ಕೋಬೋದು. ಗಿಡ್ನಹಳ್ಳಿ ನೋಡ್ತಾ ಇದ್ದೀರ ನೋಡಿ, ನಿಮ್ಮ ಸ್ಟೇಷನ್ ಯಾವ ಥರ ಇದೆ ಅಂತ. ಎಲ್ಲ ಮರಗಳೆಲ್ಲ ಚೆನ್ನಾಗಿದೆ ನೋಡಿ, ಲೊಕೇಶನ್ ತುಂಬ ಚೆನ್ನಾಗಿದೆ. ಗಿಡ್ನಹಳ್ಳಿ ಇವಾಗ ನೆಕ್ಸ್ಟ್ ಬಂದುಬಿಟ್ಟು ನಮ್ಮದು ಶಿಡ್ಲಘಟ್ಟ ನೋಡ್ತಾ ಇದ್ದೀರ ನೀವು. ಇದು ಬಂದುಬಿಟ್ಟು ಶಿಡ್ಲಘಟ್ಟ ಔಟ್ರಲ್ಲಿ ಇದ್ದೀವಿ. ಶಿಡ್ಲಘಟ್ಟ ಎಂಟ್ರಿ ಆಗ್ತಾಯಿದ್ದೀವಿ ನಮ್ಮ ಟ್ರೈನು. ಇಲ್ಲೂ ಬಂದುಬಿಟ್ಟು ನಿಮಗೆ ಆಲ್ಮೋಸ್ಟು ರೇಷ್ಮೆಗೆ ತುಂಬ ಫೇಮಸ್ಸು ಶಿಡ್ಲಘಟ್ಟ ಅನ್ನೋದು. ಈ ರಾಮನಗರ ಬಿಟ್ಟರೆ ನಿಮಗೆ ಶಿಡ್ಲಘಟ್ಟನೇ ದೊಡ್ಡ ಮಾರ್ಕೆಟ್ ಇರೋದು ನಿಮಗೆ ಶಿಡ್ಲಘಟ್ಟದಲ್ಲಿ. ಇದು ರೇಷ್ಮೆಗೆ ತುಂಬ ಫೇಮಸ್. ಮತ್ತು ನಿಮ್ಗೆ ಯಾರಿಗಾದ್ರೂ ನಾನ್ ವೆಜ್ ಇಷ್ಟಪಡೋರಿದ್ದರೆ ಇಲ್ಲೊಂದು ದೊಡ್ಡ ಮಾರ್ಕೆಟ್ ಇದೆ ದರ್ಗಾ ಹತ್ರ. ಅಲ್ಲಿ ನಿಮಗೆ ಕಮ್ಮಿ ರೇಟ್ಗೆ ಕುರಿ ಮಾಂಸಕ್ಕೆ ಸಂಬಂಧಪಟ್ಟಿರೋದು ತಲೆ ಆಗಿರ್ಬೋದು, ಕಾಲು ಆಗಿರ್ಬೋದು ಎಲ್ಲ ನಿಮಗೆ ಒಳ್ಳೆ ರೇಟ್ಗೆ ಸಿಗುತ್ತೆ. ಬೇಕಂದ್ರೆ ಟ್ರೈ ಮಾಡಿ. ಶಿಡ್ಲಘಟ್ಟ ನಮ್ಮ ಟ್ರೈನ್ ಇವಾಗ ಎಂಟ್ರಿ ಆಗಿದೆ. ಶಿಡ್ಲಘಟ್ಟ ಸ್ಟೇಷನ್ ಇದು ಬಂದುಬಿಟ್ಟು ನಿಮಗೆ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲೇ ಬರುತ್ತೆ ಶಿಡ್ಲಘಟ್ಟ. ಇದು ಸ್ಟೇಷನ್ ಕೋಡ್ ಬಂದುಬಿಟ್ಟು IDT. ವೆಲ್ಕಮ್ ಟು ಶಿಡ್ಲಘಟ್ಟ. ಶಿಡ್ಲಘಟ್ಟ ಇದರಿಂದ ಯಾರಾದರೂ ನೋಡ್ತಾಯಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಮಾಡಿ, ಲೈಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮಗಿನ್ನೂ ಈ ರೂಟಲ್ಲಿ ತುಂಬ ಟ್ರೈನ್ನ ಟ್ರಾವೆಲ್ ಮಾಡ್ತೀನಿ. ಪ್ರೆಸೆಂಟಾಗಿ ನಮ್ಮ ಟ್ರೈನ್ ಇವಾಗ ಶಿಡ್ಲಘಟ್ಟೆಯಿಂದ ಡಿಪಾರ್ಚರ್ ಆಗ್ತಾಯಿದೆ ಟುವರ್ಡ್ಸ್ ಹುಣಸೇನಹಳ್ಳಿ ಕಡೆಗೆ, ಅಂದರೆ ನಿಮಗೆ ಚಿಂತಾಮಣಿ ಕಡೆಗೆ. ಇವಾಗ ನೋಡ್ತಾ ಇದ್ರೆ ನೀವು, ಇದು ಬಂದುಬಿಟ್ಟು ಹುಣಸೇನಹಳ್ಳಿ ಸ್ಟೇಷನು. ಈ ಪಕ್ಕದಲ್ಲೇ ನಿಮಗೆ ಹೈವೇ ಬರುತ್ತಲ್ಲ, ಇದನ್ನು ರೋಡಲ್ಲಿ ಬಸ್ಸಸ್ ಯಾರು ಹೋಗ್ತಾರೋ ನಿಮಗೆ ಮಾಮೂಲಿಯಾಗಿ ಸ್ಟೇಷನ್ ಅಂದರೆ ಈ ಊರ ಹತ್ರ ಸ್ಟಾಪ್ ಕೊಡ್ತಾರೆ, ಹುಣಸೇನಹಳ್ಳಿ. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ನಮ್ಮ ಟ್ರೈನ್ ಹೋಗ್ಬಿಟ್ಟು ಚಿಂತಾಮಣಿಗೆ ಸ್ಟಾಪ್ ಕೊಡುತ್ತೆ. ಇಲ್ಲಿಂದ 10 ಕಿಲೋಮೀಟ್ರ್ ಆಗುತ್ತೆ. 10ಇಂದ 11 ಕಿಲೋಮೀಟ್ರ್ ಒಳಗಡೆ ಚಿಂತಾಮಣಿನ ಬರುತ್ತೆ. ನೀವು ನೋಡ್ತಾ ಇದ್ದೀರ ಫುಲ್ಲು ನಿಮಗೆ ಎಲ್ಲ ಅಕ್ಕಪಕ್ಕ ಎಲ್ಲ ಬೆಟ್ಟ ಗುಡ್ಡಗಳೇ ಜಾಸ್ತಿ ಇರುತ್ತೆ ರೂಟಲ್ಲಿ. ಫುಲ್ಲು ಕ್ಲೈಮೇಟ್ ಎಲ್ಲ ಫುಲ್ಲು ಡಿಫ್ರೆಂಟ್ ಆಗಿದೆ. ಪ್ರೆಸೆಂಟಾಗಿ ನಾವು ಚಿಂತಾಮಣಿ ಔಟ್ರಲ್ಲಿ ಇದ್ದೀವಿ. ಚಿಂತಾಮಣಿನ ಎಂಟ್ರಿ ಆಗ್ತಾಯಿದ್ದೀವಿ. ಏನೋ ಸ್ವಲ್ಪ ರೆಡಿ ಮಾಡ್ತಾವ್ರೆ ಟ್ರ್ಯಾಕೇನೋ. ಚಿಂತಾಮಣಿ ಔಟ್ರಲ್ಲಿ ಇದ್ದೀವಿ ನಾವು. ನೀವು ನೋಡ್ತಾ ಇದ್ದೀರ ನೋಡಿ ಯಾವ ಥರ ಇದೆ ಅಂತ. ಇಲ್ಲೆಲ್ಲ ಮನೆ ಆಗಿರ್ಬೋದು ಎಲ್ಲ ಸ್ವಲ್ಪ ಇದು ಊರು ಆಚೆ ಇರೋದು ಚಿಂತಾಮಣಿಯಲ್ಲಿ ರೈಲ್ವೆ ಸ್ಟೇಷನು. ನಿಮಗೆ ಇಲ್ಲಿಂದ ಸ್ಟೇಷನಿಂದ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಂದ್ರೆ 2 ಕಿಲೋಮೀಟ್ರ್ ಹೋಗಬೇಕು. ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಇಲ್ಲಾಂದ್ರೆ ನಿಮಗೆ ಚಿಂತಾಮಣಿ ಟೌನ್ಗೆ ಹೋಗಬೇಕು ಅಂದರೆ 2 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿಂದ ಕನಂಪಲ್ಲಿ ಸೈಡು ಬೆಂಗಳೂರು ಸೈಡ್ ಹೋಗ್ಬೇಕಂದ್ರೆ ಆಲ್ಮೋಸ್ಟ್ 5 ಕಿಲೋಮೀಟ್ರ್ ಇಲ್ಲಿಂದ ಟೌನ್ಗೆ ರೀಚ್ ಆಗಬೇಕು. ಇದು ಏನಂದರೆ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲೇ ದೊಡ್ಡ ಟೌನ್ ಇದು. ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಆಲ್ಮೋಸ್ಟ್ ಜನಸಂಖ್ಯೆ ಇರೋದಾಗಲಿ, ಇಲ್ಲಾಂದರೆ ವಾಣಿಜ್ಯ ಅಂದರೆ ನಿಮಗೆ ಬಿಸ್ನೆಸ್ ಸಿಟಿ ಆಗಿರ್ಬೋದು, ಏನಾಗಿರ್ಬೋದು, ಚಿಂತಾಮಣಿ ತುಂಬ ಫೇಮಸ್ಸು. ಅದರಲ್ಲಿ ಚಿಂತಾಮಣಿ ಕಡಲೆ ಬೀಜ ಮತ್ತು ಸ್ನ್ಯಾಕ್ಸ್. ಯಾರಾದರೂ ಚಿಂತಾಮಣಿಲಿ ಸ್ನ್ಯಾಕ್ಸು ಮತ್ತು ಕಡಲೆ ಬೀಜ ದೋಸೆ ಆಗಿರ್ಬೋದು, ಇಲ್ಲಿ ಆಜಾದ್ ಚೌಕ್ ಅಂತ ಬರುತ್ತೆ, ಇಲ್ಲಿ ತುಂಬ ಫೇಮಸ್ಸು. ಯಾರಾದರೂ ಬಂದು ಟ್ರೈ ಮಾಡಿದರೆ ಟೇಸ್ಟ್ನ ನಾನು ಕಮೆಂಟ್ ಮಾಡಿ. ಹಾಗೆ ಚಿಂತಾಮಣಿಯಿಂದ ಯಾರು ನೋಡ್ತಾಯಿದ್ರೋ ವೀಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀವು ನೋಡ್ತಾ ಇದ್ರೆ ಚಿಂತಾಮಣಿ ಟ್ರೈನ್ಗೆ ನಮ್ಮ ಟ್ರೈನ್ ಎಂಟ್ರಿ ಆಗಿದೆ. ಸ್ಟೇಷನ್ ಕೋಡ್ ಬಂದುಬಿಟ್ಟು CMY. ಆಲ್ಮೋಸ್ಟು ನಮ್ಮ ಟ್ರೈನ್ ಇವಾಗ ಪ್ರೆಸೆಂಟಾಗಿ 10 ಮಿನಿಟ್ಸ್ ಲೇಟಲ್ಲಿದೆ ನಮ್ಮ ಟ್ರೈನ್. ಇವಾಗ ನೋಡ್ತಾ ಇದ್ರೆ ಚಿಂತಾಮಣಿ ಯಾವ ಥರ ಇದೆ ಅಂತ. ಇವಾಗ ನಾವು ನಮ್ಮ ಟ್ರೈನಲ್ಲಿ ತುಂಬ ಜನ ಇಳಿದ್ಬಿಟ್ರೆ ಚಿಂತಾಮಣಿಯಲ್ಲಿ.
ಮುಂದೆ ಫುಲ್ಲು ಖಾಲಿ ಐತೆ ಅಂದ್ಬಿಟ್ಟು ನಾನು ಮುಂದೆ ಬಂದುಬಿಟ್ಟಿದ್ದೀನಿ. ನೋಡ್ತಾ ಇದ್ರೆ ನಾವು ಚಿಂತಾಮಣಿ ಡಿಪಾರ್ಚರ್ ಆಗ್ತಾಯಿದ್ದೀವಿ. ಬಾಯ್ ಬಾಯ್ ಚಿಂತಾಮಣಿ. ತುಂಬ ಜನ ಇಳಿದ್ರು ಇಲ್ಲಿ. ಇವಾಗ ನಮ್ಮ ಟ್ರೈನು 2 ಅವರ್ಸ್ ಹೋಗುತ್ತೆ ಶ್ರೀನಿವಾಸಪುರ ಕಡೆಗೆ. ನೀವು ನೋಡ್ತಾ ಇದ್ರೆ ನೋಡಿ, ಇವೆಲ್ಲ ಚಿಂತಾಮಣಿ ಟೌನ್, ಅಂದರೆ ಚಿಂತಾಮಣಿ ಔಟ್ರಲ್ಲಿ ಇರೋದು ಈ ಊರು. ಇಲ್ಲಿಂದ ನಾವು ಸ್ಟ್ರೈಟ್ ಹೋಗಬೇಕು. ನಾವು ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಂದ್ರೆ 2 ಕಿಲೋಮೀಟ್ರ್ ಹೋಗಬೇಕು. ಚಿಂತಾಮಣಿ ತುಂಬ ಯಾಕೆ ಫೇಮಸ್ಸು ನಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಮಗೆ ಚಿಂತಾಮಣಿಗೆ ಯಾರಾದರೂ ಬಂದು ವಿಸಿಟ್ ಮಾಡಿದರೆ, ಚಿಂತಾಮಣಿ ಯಾವ ನೋಡೋಕ್ಕೆ ಏನಾದರೂ ಪ್ಲೇಸಸ್ ಇದೆಯಾ, ಚಿಂತಾಮಣಿಲಿ ಏನು ಫೇಮಸ್ಸು, ಕೈಲಾಸಗಿರಿ ಬೆಟ್ಟ ಆಗಿರ್ಬೋದು, ಅಂಬಾಜಿ ದುರ್ಗ ಆಗಿರ್ಬೋದು, ಯಾರಾದರೂ ಗೊತ್ತಿದ್ದರೆ ನನಗೆ ಕಮೆಂಟ್ ಮಾಡಿ. ಚಿಂತಾಮಣಿ ಪ್ರೆಸೆಂಟಾಗಿ ನೋಡ್ತಾ ಇದ್ರಿ ನಾವು ಕ್ಲೈಮೇಟ್ ಯಾವ ಥರ ಇದೆ ಅಂತ. ಮಳೆ ಬರೋ ಥರನೂ ಇಲ್ಲ, ಬಿಸಿಲೂ ಇಲ್ಲ, ಫುಲ್ಲು ಕೂಲ್ ಆಗಿದೆ, ಚೆನ್ನಾಗಿದೆ ವೆದರ್ ಮಾತ್ರ. ಇವಾಗ ನಮ್ಮ ಟ್ರೈನು 2 ಅವರ್ಸ್ ಶ್ರೀನಿವಾಸಪುರ ಕಡೆ ಹೋಗ್ತಾರೆ. ಇಲ್ಲಿಂದ 18 ಕಿಲೋಮೀಟ್ರ್ ಶ್ರೀನಿವಾಸಪುರ. ಆಲ್ಮೋಸ್ಟ್ ನಮಗೆ 20 ಮಿನಿಟ್ಸಲ್ಲೇ ಶ್ರೀನಿವಾಸಪುರ ರೀಚ್ ಆಗ್ಬೋದು. ಇವಾಗ ನೀವು ನೋಡ್ತಾ ಇದ್ರೆ ನೋಡಿ, ಇಲ್ಲೆಲ್ಲ ಯಾವ ಥರ ಇದೆ ಅಂತ. ನಿಮಗೆ ಕೃಷಿ ಆಗಿರ್ಬೋದು, ಇದು ಕಡೆ ಎಲ್ಲ ನಿಮಗೆ ತುಂಬ ಪ್ರಾಮುಖ್ಯತೆ ಕೊಡ್ತಾರೆ ಕೃಷಿಗೆ. ಇದು ಬಂದುಬಿಟ್ಟು ನಿಮಗೆ ಒಂದು ಕಾಲೇಜ್ ಇನ್ನೂ ರೆಡಿ ಮಾಡ್ತಾರೆ. ಅದು ಇದು ಬಂದುಬಿಟ್ಟು ವಿಕ್ರಮ್ ಕಾಲೇಜ್ ಆಗಿರ್ಬೋದು. ಇದು ತುಂಬ ಫೇಮಸ್ ಇಲ್ಲಿ ಚಿಂತಾಮಣಿಯಲ್ಲಿ. ಇಲ್ಲಿ ಎಜುಕೇಷನ್ಗೂ ತುಂಬ ಫೇಮಸ್ ಇದೆ ಚಿಂತಾಮಣಿಯಲ್ಲಿ. ತುಂಬ ಸ್ಕೂಲ್ಸ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ತುಂಬ ಫೇಮಸ್ ಇಲ್ಲಿ ಚಿಂತಾಮಣಿಯಲ್ಲಿ ಸ್ಕೂಲ್ಸ್ ಎಲ್ಲ. ಮತ್ತು ನಾವು 2 ಅವರ್ಸ್ ಇವಾಗ ಹತ್ರ ದೊಡ್ಡನತ್ತ ರೈಲ್ವೆ ಸ್ಟೇಷನ್ ಹತ್ರ ಇದ್ದೀವಿ. ಇಲ್ಲಿ ಮ್ಯಾಂಗೋಗೆ ತುಂಬ ಫೇಮಸ್ಸು ಶ್ರೀನಿವಾಸಪುರ ತಾಲೂಕು. ನೋಡ್ತಾ ಇದ್ರೆ ನೀವು ಎಲ್ಲ ನೋಡಿದ್ರು ಮ್ಯಾಂಗೋನೇ ತುಂಬ ಕಾಣಿಸುತ್ತೆ ನಿಮಗೆ. ಮ್ಯಾಂಗೋ ಫೇಮಸ್ ಶ್ರೀನಿವಾಸಪುರ, ನಮ್ಮ ಕರ್ನಾಟಕದಲ್ಲಿ ನಂಬರ್ 1 ಶ್ರೀನಿವಾಸಪುರ ತಾಲೂಕು. ಶ್ರೀನಿವಾಸಪುರದಿಂದ ಯಾರಾದರೂ ತಾಲೂಕು ಆಗಿರ್ಬೋದು, ವಿಲೇಜ್ ಆಗಿರ್ಬೋದು, ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ಹಾಗೆ ಶ್ರೀನಿವಾಸಪುರದಿಂದ ಯಾರಾದರೂ ಇಷ್ಟಪಡುವಂಥ ಟ್ರಾವೆಲ್ ಇದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಪ್ರೆಸೆಂಟಾಗಿ ನೋಡ್ತಾ ಇದ್ರೆ ನಾವು ದೊಡ್ಡನತ್ತ ರೈಲ್ವೆ ಸ್ಟೇಷನ್ನ ರೀಚ್ ಆಗಿದ್ದೀವಿ. ಸ್ಟೇಷನ್ನಲ್ಲಿ ಯಾರೂ ಇಲ್ಲ, ಸ್ಟೇಷನ್ನೇ ಖಾಲಿಯಾಗಿದೆ ಇಲ್ಲಿ. ಮೋಸ್ಟ್ಲಿ ಯಾರಾದರೂ ಇಳಿಬೋದು, ನೋಡೋಣ ಯಾರಾದರೂ ಇಳಿತಾರ ಅಂತ. ಹತ್ತೋರು ಯಾರೂ ಇಲ್ಲ, ಯಾರೋ ಒಬ್ರು ಇದ್ದಾರಲ್ಲ ಅಷ್ಟೇ. ಮೋಸ್ಟ್ಲಿ ಇಲ್ಲಿ ಮಳೆ ಬರುವಂತಹ ಸಾಧ್ಯತೆ ತುಂಬ ಇದೆ. ಇಲ್ಲಿ ತುಂಬ ಮೋಡ ತುಂಬ ಇದಾಗಿದೆ. ದೊಡ್ಡನತ್ತ ನೋಡ್ತಾ ಇದ್ರೆ ನೀವು ಪ್ಲಾಟ್ಫಾರಮ್ ಯಾವ ಥರ ಇದೆ ಅಂತ. ಇಲ್ಲಿ ದೊಡ್ಡನತ್ತದಲ್ಲಿ ಸಿಂಗಲ್ ಪ್ಲಾಟ್ಫಾರಮು ನೋಡಿ. ನಮ್ಮ ಟ್ರೈನ್ ಅಲ್ಲಿ ಇವಾಗ ಪ್ರೆಸೆಂಟಾಗಿ ನಮ್ಮ ಟ್ರೈನ್ ಶ್ರೀನಿವಾಸಪುರ ಎಂಟ್ರಿ ಆಗ್ತದೆ. ಇವಾಗ ಆಲ್ಮೋಸ್ಟು ಶ್ರೀನಿವಾಸಪುರ ಔಟ್ರಲ್ಲಿದೆ ನಮ್ಮ ಟ್ರೈನು. ನೀವು ನೋಡ್ತಾ ಇದ್ರೆ ಯಾವ ಥರ ಇದೆ ಲೆಫ್ಟ್ ಸೈಡಲ್ಲಿ ಮನೆಗಳಂತ. ಶ್ರೀನಿವಾಸಪುರ ಎಂಟ್ರೆನ್ಸ್ ಇದು. ಲೆಫ್ಟ್ ಸೈಡಲ್ಲಿ ನೋಡ್ತಾ ಇದ್ರೆ ನೋಡಿ, ಇದು ಹೈವೇ, ಚಿಂತಾಮಣಿಯಿಂದ ಶ್ರೀನಿವಾಸಪುರ ಬರುವಂಥ ಹೈವೇ ಇದು. ಇಲ್ಲೂ ತುಂಬ ಜನರು ಮ್ಯಾಂಗೋ ತುಂಬ ಕಡೆ ಬೆಳೀತಾರೆ ಶ್ರೀನಿವಾಸಪುರದಲ್ಲಿ. ಜಾಸ್ತಿ ಜನ ಶ್ರೀನಿವಾಸಪುರಲ್ಲಿ ಮ್ಯಾಂಗೋ ಮತ್ತು ಬೇರೆ ರೀತಿಯ ಬೆಳೆ ಕೂಡ ಬೆಳೀತಾರೆ. ಶ್ರೀನಿವಾಸಪುರ ಟೌನ್ ನೋಡಿ ಯಾವ ಥರ ಇದೆ ಅಂತ ಮನೆಗಳೆಲ್ಲ. ಶ್ರೀನಿವಾಸಪುರ ಎಂಟ್ರೆನ್ಸಲ್ಲಿದೆ ನಮ್ಮ ಟ್ರೈನ್. ಶ್ರೀನಿವಾಸಪುರದಿಂದ ಯಾರಾದರೂ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಬೇರೆ ಯಾರಾದರೂ ಟ್ರಾವೆಲ್ ವೀಡಿಯೋಸ್ ನೋಡೋರು ಇದ್ದರೆ ನಮ್ಮ ಚಾನಲ್ನ ರೆಕಮೆಂಡೆಡ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ನೀವು ನೋಡ್ತಾ ಇದ್ದೀರಾ ಶ್ರೀನಿವಾಸಪುರ ಎಂಟ್ರೆನ್ಸಲ್ಲಿದೆ ನಮ್ಮ ಟ್ರೈನು. ಎಂಟ್ರಿ ಆಗ್ತಾಯಿದೆ. ವೆಲ್ಕಮ್ ಟು ಶ್ರೀನಿವಾಸಪುರ. ಸ್ಟೇಷನ್ ಕೋಡ್ ಬಂದುಬಿಟ್ಟು SVS. ಇಲ್ಲೂ ಅಷ್ಟೇ, ಇಲ್ಲಿ 3 ಪ್ಲಾಟ್ಫಾರಮ್ ಸಿಗುತ್ತೆ ಶ್ರೀನಿವಾಸಪುರದಲ್ಲಿ. ಇವಾಗ ನಾವು ಬರ್ತಾ ಇರೋದು ಫಸ್ಟ್ ಪ್ಲಾಟ್ಫಾರಮು. ರೈಟ್ ಸೈಡ್ ಇದೆ, ಮತ್ತು ತೋರಿಸ್ತೀನಿ, ವೆಯ್ಟ್ ಮಾಡಿ. ಸ್ಟೇಷನಲ್ಲಿ ಸ್ವಲ್ಪ ಜನ ಇದ್ದಾರೆ. ನನಗೆ ಗೊತ್ತಿದ್ದಂಗೆ ಇಲ್ಲಿ ತುಂಬ ಜನ ಇಳಿತಾರೆ. ಇಲ್ಲಿ ಕೋಲಾರವರು ಜಾಸ್ತಿ ಜನ ಬರೋದಿಲ್ಲ, ತುಂಬ ಜನ ಇಲ್ಲಿ ಡಿಬೋರ್ಡ್ ಮಾಡ್ತಾರೆ ನೋಡಿ. ನಾವು ನೋಡ್ತಾ ಇದ್ರೆ ಇವ್ರು ಯಾರೋ ಸ್ವಲ್ಪ ಜನ ಹತ್ತೋರು ಇದ್ದಾರೆ ಅಷ್ಟೇ. 11 ಗಂಟೆ 20 ನಿಮಿಷ ಆಗಿದೆ ಪ್ರೆಸೆಂಟಾಗಿ ನಮ್ಮ ಟ್ರೈನ್. ಸ್ಟೇಷನ್ನು ಪರವಾಗಿಲ್ಲ, ಸ್ವಲ್ಪ ಚಿಕ್ಕದಾಗಿ ಆಗಿದ್ರು ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನೀವು ನೋಡ್ತಾ ಇದ್ರಲ್ಲ ಪ್ರೆಸೆಂಟಾಗಿ ರೈಟ್ ಸೈಡಲ್ಲಿ ಇರೋದು ಸೆಕೆಂಡ್ ಪ್ಲಾಟ್ಫಾರಮು, ಹತ್ತು ಕಡೆ ಇರೋದು 3ನೇ ಪ್ಲಾಟ್ಫಾರಮು. ನಮ್ಮ ಟ್ರೈನ್ ಇರೋದು ಇವಾಗ ಪ್ರೆಸೆಂಟಾಗಿ ಫಸ್ಟ್ ಪ್ಲಾಟ್ಫಾರಮ್. ನಮ್ಮ ಟ್ರೈನ್ ಇವಾಗ ಡಿಪಾರ್ಚರ್ ಆಗ್ತಾರೆ ಶ್ರೀನಿವಾಸಪುರದಿಂದ. 11 ಗಂಟೆ 22 ನಿಮಿಷ 2 ಮಿನಿಟ್ಸ್ ಇಲ್ಲಿ ಸ್ಟಾಪ್ ಕೊಟ್ಟಿದೆ. ನಮ್ಮ ಟ್ರೈನ್ ಇವಾಗ 2 ಅವರ್ಸ್ ಅಂದರೆ ಕೋಲಾರ ಸೈಡ್ ಹೋಗ್ತಾರೆ.
ಬಾಯ್ ಬಾಯ್ ಶ್ರೀನಿವಾಸಪುರ ಇಂದ ಅದು ನೋಡ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್. ಇವಾಗ ಆಲ್ಮೋಸ್ಟು ನಮ್ಮ ಟ್ರೈನ್ ಕವರ್ ಮಾಡಿದೆ, 3 ಅವರ್ಸ್ನ ಕವರ್ ಮಾಡಿಬಿಟ್ಟಿದೆ ಆಲ್ರೆಡಿ. 3 ಅವರ್ಸ್ 20 ಮಿನಿಟ್ಸ್ ಕವರ್ ಮಾಡಿದೆ. ನೋಡೋಣ ಯಾವ ಟ್ರೈನ್ ಕೋಲಾರ್ಗೆ ರೀಚ್ ಆಗ್ತಾರಂತ. ನೀವು ನೋಡ್ತಾ ಇದ್ರೆ ನೋಡಿ, ನಿಮಗೆಲ್ಲ ನೋಡಿದ್ರು ಇಲ್ಲಿ ಮ್ಯಾಂಗೋ ಟ್ರೀಸೇ ಕಾಣಿಸುತ್ತೆ. ಎಲ್ಲಿ ನೋಡಿದ್ರು ತುಂಬ ಮಾವಿನ ಬೆಳೆಗಳೇ ಇಲ್ಲಿ ತುಂಬ ಕಾಣಿಸುತ್ತೆ. ಮ್ಯಾಂಗೋಗೆ ತುಂಬ ಫೇಮಸ್. ನಮ್ಮ ಟ್ರೈನ್ ಇವಾಗ ಟುವರ್ಡ್ಸ್ ನೋಡ್ತಾ ಇದ್ರೆ ನೋಡಿ ಯಾವ ಥರ ಸ್ಟೇಷನ್. ನಮ್ಮ ಟ್ರೈನ್ ಎಷ್ಟು ಖಾಲಿ ಇದೆ ನೋಡಿ. ಶ್ರೀನಿವಾಸಪುರಲ್ಲಿ ಎಷ್ಟು ಜನ ಇಳಿದ್ರು ಅಂದರೆ ಈ ಟ್ರೈನಲ್ಲಿ ಯಾರೂ ಇಲ್ಲ ಮುಂದೆ. ಪ್ರೆಸೆಂಟಾಗಿ ನಮ್ಮ ಟ್ರೈನ್ ಎಂಟ್ರಿ ಆಗ್ತಾಯಿದೆ. ಯಾವುದು ಇದು ಸ್ಟೇಷನ್ ನೋಡೋಣ, ಯಾವ ಸ್ಟೇಷನ್ ಅಂತ. ಯಾರೂ ಇಲ್ಲ, ಮೋಸ್ಟ್ಲಿ ದಳಸ್ನೂರು ಆಗಿರ್ಬೋದು. ನೋಡೋಣ ಇರಿ ಯಾವ ಸ್ಟೇಷನ್ ಅಂತ. ನಾನು ತುಂಬ ಈ ಸೈಡ್ ಟ್ರಾವೆಲ್ ಮಾಡಿಲ್ಲ. ಎಸ್, ದಳಸ್ನೂರು. ಯಾವುದೋ ಒಂದು ಆಟೋ ಮಾತ್ರ ನಿಂತಿದೆ ಅಷ್ಟೇ ಆಚೆ. ನಮ್ಮ ಟ್ರೈನ್ ಇವಾಗ ಎಂಟ್ರಿ ಆಗಿದೆ ದಳಸ್ನೂರಿಗೆ. ಯಾರೋ 2-3 ಇಳಿತವ್ರು ಅಷ್ಟೇ ಟ್ರೈನಿಂದ, ತುಂಬ ಜನ ಏನಿಲ್ಲ. ನಮ್ಮ ಟ್ರೈನ್ ಇವಾಗ ಡಿಪಾರ್ಚರ್ ಆಗಿದೆ ದಳಸ್ನೂರಿಂದ. ಮತ್ತು ನನಗೆ ಗೊತ್ತಿದ್ದಂಗೆ ಇಲ್ಲಿಂದ ಕೋಲಾರ್ಗೆ ಇನ್ನೂ 1-2 ಸ್ಟಾಪ್ ಇರ್ಬೋದು. ಮೋಸ್ಟ್ಲಿ ಯಾವ ವಿಲೇಜ್ ಬರುತ್ತೆ ನನಗೂ ಐಡಿಯಾ ಇಲ್ಲ. ಯಾವುದೋ ತುರಾಂಡಹಳ್ಳಿ ಅಂತ ಬರುತ್ತೆ, ತುರಾಂಡಹಳ್ಳಿ ಜನಘಟ್ಟ. ಅದು 2 ಆದರೆ ಮತ್ತು ಕೋಲಾರ್ಗೆ ನಾವು ಹೋಗಿ ಆರಾಮಾಗಿ ತಲುಪ್ತೀವಿ. ದಳಸ್ನೂರು ನೀವು ನೋಡ್ತಾ ಇದ್ದೀರ. ಪ್ರೆಸೆಂಟಾಗಿ ನಾವು ತುರಾಂಡಹಳ್ಳಿ ಸ್ಟೇಷನ್ ಹತ್ರ ಇದ್ದೀವಿ. ಲೆಫ್ಟ್ ಸೈಡಲ್ಲಿ ನಿಮಗೆ ಒಂದು ರೋಡ್ ಹೋಗಿದೆ ನೋಡ್ತಾ ಇದ್ರೆ. ನಮ್ಮ ಟ್ರೈನ್ ಇವಾಗ ತುರಾಂಡಹಳ್ಳಿ ಸ್ಟೇಷನ್ನ ಎಂಟ್ರಿ ಆಗ್ತದೆ. ಪಕ್ಕದಲ್ಲಿ ಒಂದು ಟ್ರ್ಯಾಕ್ ಹೋಗ್ತಾಯಿದೆ, ಇದ್ರ ಪ್ಲಾಟ್ಫಾರಮ್ ಸಂಬಂಧಪಟ್ಟಿರುವಂಥ ಟ್ರ್ಯಾಕ. ಇಲ್ಲೂ ಸಹ 3 ಪ್ಲಾಟ್ಫಾರಮ್ ಇದೆ. ನಿಮ್ಮನ್ನ ಏನು ನೋಡ್ತಾ ಇದ್ರೆ ನಮ್ಮದು ಟ್ರೈನ್ ಬಂದುಬಿಟ್ಟು 2ನೇ ಪ್ಲಾಟ್ಫಾರಮ್ಗೆ ಎಂಟ್ರಿ ಆಗಿದೆ. ಹತ್ತು ಕಡೆ 3ನೇ ಪ್ಲಾಟ್ಫಾರ್ಮು, ರೈಟ್ ಸೈಡ್ ಒಂದಿದೆ. 3 ಪ್ಲಾಟ್ಫಾರಮ್ ಟೋಟಲ್ ಆಗಿ. ಇಲ್ಲೂ ಯಾರೂ ಇಲ್ಲ ಜನರು. ತುರಾಂಡಹಳ್ಳಿ ಎಲೆಕ್ಟ್ರಿಷಿಯನ್ ನಿಮಗೆ ಆಲ್ಮೋಸ್ಟ್ ಈ ರೂಟಲ್ಲಿ ಬಂಗಾರಪೇಟೆವರೆಗೂ ನಿಮಗೆ ಎಲೆಕ್ಟ್ರಿಷಿಯನ್ ಎಲ್ಲ ಆಗೋಗಿದೆ. ಇಲ್ಲಿ ಚೆನ್ನಾಗಿದೆ. ನಮ್ಮ ಟ್ರೈನ್ನ ಇವಾಗ ತುರಾಂಡಹಳ್ಳಿ ಸ್ಟೇಷನ್ನ ಡಿಪಾರ್ಚರ್ ಆಗ್ತಾಯಿದೆ. ಆಲ್ಮೋಸ್ಟ್ ಇವಾಗ ನಮ್ಮ ಟ್ರೈನು 2 ಮಿನಿಟ್ಸ್ ಬಿಫೋರೇ ಬಂದುಬಿಟ್ಟಿದೆ. ನಮ್ಮ ಟ್ರೈನ್ ಇವಾಗ ಎಂಟ್ರಿ ಆಗುತ್ತೆ ಜನಘಟ್ಟ. ನೋಡ್ತಾ ಇದ್ದೀರಾ ನೋಡಿ ನಿಮಗೆ ಸೀನ್ಸ್ ಯಾವ ಥರ ಇದೆ ಅಂತ. ಈ ವಿಲೇಜಲ್ಲಿ ಯಾರೋ ಒಂದು ಫಾರೆಸ್ಟಲ್ಲಿ ಇರೋ ಅಂಥ ಒಂದು ಫೀಲಿಂಗ್ ಅಂದರೆ ಅನುಭವ ಬರ್ತಾಯಿದೆ ನೋಡಿ ಯಾವ ಥರ ಇದೆ ಅಂತ. ಜನಘಟ್ಟ. ಇವಾಗ ನಮ್ಮ ಟ್ರೈನು ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಕೋಲಾರ್ವರೆಗೂ ಮತ್ತು ಎಲ್ಲೂ ಸ್ಟಾಪ್ ಇಲ್ಲ. ಅಂದರೆ ಇರೋದೇ ಕೋಲಾರ ಸ್ಟೇಷನ್ನು ಈ ರೂಟಲ್ಲಿ. ನೋಡೋಣ ಯಾವ ಟ್ರೈನ್ಗೆ ಕೋಲಾರ್ಗೆ ಹೋಗುತ್ತಂತ. ನನಗೆ ಗೊತ್ತಿದ್ದಂಗೆ ಇನ್ನೂ ಬೇಗನೆ ಆಗ್ಬೋದು. 12 ಗಂಟೆ 25 ನಿಮಿಷ ಕೊಟ್ಟಿರೋದು. ಬಟ್ 11:50ಗೆಲ್ಲ ಹೋಗ್ಬೋದು. ಇವಾಗ ಪ್ರೆಸೆಂಟಾಗಿ 11 ಗಂಟೆ 40 ನಿಮಿಷ ಆಗಿದೆ. ನೋಡ್ತಾಯಿದ್ರೆ ನೀವು ಬೆಟ್ಟಗಳು ಯಾವ ಥರ ಇದೆ ಅಂತ. ನಾವು ಪ್ರೆಸೆಂಟಾಗಿ ಕೋಲಾರ ಔಟ್ರಲ್ಲಿ ಅಂದರೆ ಕೋಲಾರ ಹತ್ರ ಇದ್ದೀವಿ. ಇನ್ನೂ ಕೋಲಾರ ಬರಬೇಕು 3-4 ಕಿಲೋಮೀಟ್ರ್ ಇದೆ. ನೋಡಿ ಯಾವ ಥರ ಬೆಟ್ಟಗಳಿದೆ ಅಂತ. ಮೋಸ್ಟ್ಲಿ ಅದು ವೇಮಗಲ್ ಹೋಗೋ ರೂಟಲ್ಲಿ ಬರ್ಬೋದು. ಯಾರಾದರೂ ಕೋಲಾರನ್ನು ನೋಡ್ತಾಯಿದ್ರೆ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದು ಬೆಟ್ಟ ಏನು ಫೇಮಸ್ ಅಂತ ಕೋಲಾರಿಂದ ಯಾರು ನೋಡ್ತಾಯಿದ್ರೋ ನನಗೆ ಕಮೆಂಟ್ ಮಾಡಿ ಮತ್ತು ಹಾಯ್ ಅಂತ ಮೆಸೇಜ್ ಮಾಡಿ ಲೈಕ್ ಮಾಡಿಕೊಡಿ ಫ್ರೆಂಡ್ಸ್. ನೋಡ್ತಾ ಇದ್ರೆ ನಾವು ಪ್ರೆಸೆಂಟಾಗಿ ಬಂದುಬಿಟ್ಟಿದ್ದು ಕೋಲಾರ ಟೌನ್ಗೆ. ಕೋಲಾರ ತುಂಬ ದೊಡ್ಡದಾಗಿದೆ ಡಿಸ್ಟಿಕ್ ಇದು. ಏನು ಫೇಮಸ್ ಅಂದರೆ ಮಾರ್ಕೆಟ್ಗೆ ಫೇಮಸ್ಸು ಕೋಲಾರ. ಮತ್ತು ಇದು ಟೊಮೊಟೊ ತುಂಬ ಜಾಸ್ತಿ ಬೆಳೀತಾರೆ ಅಂತ ಹೇಳ್ತಾರೆ. ಅದರಲ್ಲೂ ನಿಮಗೆ ಇಲ್ಲಿ ಏನಂದರೆ ಜಾಲಪ್ಪ ಹಾಸ್ಪಿಟ್ಲ್ ಎಲ್ಲ ಇದೆಲ್ಲ ತುಂಬ ಫೇಮಸ್ ಇಲ್ಲಿ. ಮತ್ತು ಜಾಲಪ್ಪ ಹಾಸ್ಪಿಟ್ಲ್ ಆಗಿರ್ಬೋದು, ಮತ್ತು ಮುಳಬಾಗಿಲು ರೋಡಲ್ಲಿ ಒಂದು ಡೈರಿ ಬರುತ್ತೆ, ಕೊಚ್ಚಿಮೂಲ್ ಡೈರಿ. ಆ ಡೈರಿ ಆಗಿರ್ಬೋದು ತುಂಬ ಫೇಮಸ್ ಈ ಊರಲ್ಲಿ. ವೆಲ್ಕಮ್ ಟು ಕೋಲಾರ. ನೀವು ನೋಡ್ತಾ ಇದ್ದೀರಾ ಫ್ಲೈಓವರ್ ಬಂದಿದೆ ಅಲ್ವಾ, ಅದು ಕೋಲಾರ ಅಂದರೆ ಬೆಂಗಳೂರು ಹೋಗೋಂತಹ ಮೈನ್ ರೋಡ್. ನೋಡಿ ಯಾವ ಥರ ಇದೆ ಅಂತ. ಮನೆಗಳಲ್ಲಿ ತುಂಬ ರೋಡ್ ಸೈಡೆಲ್ಲ ಆಟ ಆಡ್ತಾ ಇರ್ತಾರೆ ಚಿಕ್ಕವರೆಲ್ಲ. ತುಂಬ ಚೆನ್ನಾಗಿರುತ್ತೆ ನಿಮಗೆ ಇಲ್ಲಿ. ಎಲ್ಲ ತುಂಬ ಕಸ ಎಲ್ಲಂದರೆ ಅಲ್ಲಿ ಕಸ ಹಾಕಿದ್ದಾರೆ. ತುಂಬ ಗಲೀಜಿದೆ ಇಲ್ಲೆಲ್ಲ, ಮೇಂಟೈನ್ ಇಲ್ಲ, ಕ್ಲೀನಿಂಗ್ ಇಲ್ಲ. ಪ್ರೆಸೆಂಟಾಗಿ ಕೋಲಾರ ಎಂಟ್ರಿ ಆಗ್ತಾಯಿದೆ ನಮ್ಮ ಟ್ರೈನು. ಇವಾಗ ನೀವು ನೋಡ್ತಾ ಇದ್ದೀರಾ ಕೋಲಾರಲ್ಲಿ ಇದು ಬಂದುಬಿಟ್ಟು ಪಾರ್ಕ್ ಇದು. ಮತ್ತು ಇವಾಗ ಮೈನ್ ರೋಡ್ ಬರುತ್ತೆ ನೋಡಿ. ಯಾವುದೋ ಒಂದು ಸ್ಟ್ಯಾಚು ಚೆನ್ನಾಗಿದೆ.
ಯಾವುದೋ ಒಂದು ಸ್ಕೂಲ್ ಬರುತ್ತೆ ಇವಾಗ. ಫುಲ್ಲು ಕರ್ವಲ್ಲಿ ಹೋಗ್ತಾರೆ ನಮ್ಮ ಟ್ರೈನ್. ನೋಡಿ ಹಿಂದೆ ಟ್ರೈನ್ ಯಾವ ಥರ ಇದೆ ಅಂತ. ಮೋಸ್ಟ್ಲಿ 8 ಕೋಚಸ್ ಟ್ರೈನ್ ಅಷ್ಟೇ ಇದು. ನೋಡಿ ಸ್ಕೂಲ್. ನಮ್ಮ ಟ್ರೈನ್ ಎಂಟ್ರಿ ಆಗ್ತದೆ ಕೋಲಾರ ರೈಲ್ವೆ ಸ್ಟೇಷನ್ ಕೋಡ್ ಬಂದುಬಿಟ್ಟು KQZ. ಕೋಲಾರಿಂದ ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಆ ಥರನೇ ನಮಗೆ ಹಾಯ್ ಅಂತ ಮೆಸೇಜ್ ಮಾಡಿ ಫ್ರೆಂಡ್ಸ್. ಹೊಸದಾಗಿ ನನ್ನ ಚಾನಲ್ನ ಯಾರು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಟೇಷನ್ ಇಲ್ಲಿ ಮೂರು ಪ್ಲಾಟ್ಫಾರ್ಮ್ ಸಿಗುತ್ತೆ. ನಮ್ಮ ಟ್ರೈನ್ ಇವಾಗ ಎಂಟ್ರಿ ಆಗೋದು ಫಸ್ಟ್ ಪ್ಲಾಟ್ಫಾರ್ಮು. ರೈಟ್ ಸೈಡ್ ನಿಮಗೆ ಸೆಕೆಂಡ್ ಪ್ಲಾಟ್ಫಾರ್ಮು, ಮತ್ತು ಹತ್ತು ಕಡೆ 3ನೇ ಪ್ಲಾಟ್ಫಾರ್ಮ್ ಸಿಗುತ್ತೆ. ನೋಡಿ ಸ್ಟೇಷನ್ ಯಾವ ಥರ ಇದೆ ಅಂತ ನಿಮಗೆ ಲೆಫ್ಟ್ ಸೈಡಲ್ಲಿ. ಅಂದರೆ ಈ ಫಸ್ಟು ಮುಂಚೆ ಸ್ವಲ್ಪ ಇದಾಗಿತ್ತು, ಇವಾಗ ಚೆನ್ನಾಗಿ ಮಾಡಿದ್ದಾರೆ ಸ್ಟೇಷನ್ನ. ನಮ್ಮ ಟ್ರೈನ್ ಎಂಟ್ರಿ ಆಯಿತು ಕೋಲಾರ ರೈಲ್ವೆ ಸ್ಟೇಷನ್. ಇಲ್ಲಿ ನಿಮಗೆ ಅಪ್ರಾಕ್ಸಿಮೇಟ್ಲಿ 30 ಮಿನಿಟ್ಸಿಂದ 40 ನಿಮಿಷ, 12:15ವರೆಗೂ ಇಲ್ಲೇ ಟ್ರೈನ್ ಇರುತ್ತೆ. 12:00ವರೆಗೆ ಮತ್ತು ನಿಮಗೆ ಬಂಗಾರಪೇಟೆಗೆ ಹೋಗುತ್ತೆ. ಇವಾಗ ನಮ್ಮ ಟ್ರೈನು 12 ಗಂಟೆ 30 ನಿಮಿಷ ಕರೆಕ್ಟಾಗಿ ಕೋಲಾರಿಂದ ಡಿಪಾರ್ಚರ್ ಆಗಿದೆ ಬಂಗಾರಪೇಟೆ ಕಡೆಗೆ. ಅಂದರೆ ನಮ್ಮ ಟ್ರೈನ್ ಆವಾಗಲೇ 11 ಗಂಟೆ 50 ನಿಮಿಷಕ್ಕೆ ಬಂತು. 40 ನಿಮಿಷ ಇಲ್ಲೇ ಸ್ಟಾಪ್ ಕೊಟ್ಟಿದ್ರು. ನಾನು ಆಚೆ ಹೋಗಿ ಊಟ ಮಾಡಿ ಆರಾಮಾಗಿ ಮತ್ತು ಇದೇ ಟ್ರೈನಲ್ಲೇ ನಾವು ಟ್ರಾವೆಲ್ ಮಾಡ್ತಾಯಿದ್ದೀನಿ ಟುವರ್ಡ್ಸ್ ಬಂಗಾರಪೇಟೆ ಕಡೆ. ನೋಡ್ತಾ ಇದ್ರಲ್ಲ ಸ್ಟೇಷನ್ ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಆಚೆ ಎಲ್ಲ ತುಂಬ ಮೇಂಟೈನ್ ಮಾಡಿದ್ದಾರೆ. ಸ್ಟೇಷನ್ ಆಗಿರ್ಬೋದು ಚೆನ್ನಾಗಿದೆ, ಸ್ಟಾಪ್ ಎಲ್ಲ ಚೆನ್ನಾಗಿದ್ದಾರೆ. ಸ್ಟೇಷನ್ ಕೋಡ್ ಬಂದುಬಿಟ್ಟು KQZ ಕೋಲಾರ. ಬಾಯ್ ಕೋಲಾರ. ನಿಮಗೆ ಲೆಫ್ಟ್ ಸೈಡಲ್ಲಿ ಇಲ್ಲಿ ಮುಂದೆ ನಿಮಗೆ ಒಂದು RTO ಆಫೀಸ್ ಕಾಣಿಸುತ್ತೆ. ಇಲ್ಲೇ ಇದೆ ಲೆಫ್ಟ್ ಸೈಡಲ್ಲಿ. ಅವಾಗಲೇ ನಾನು ರೋಡಲ್ಲಿ ಹೋಗ್ಬೇಕಂದ್ರೆ ನೋಡಿದೆ, ಇಲ್ಲ ಮುಂದೆನೇ ಎಲ್ಲೋ ನೋಡಿದೆ ನಾನು, ಇಲ್ಲೇ ಎಲ್ಲೋ ಇತ್ತು. ಅಂದರೆ ಪ್ಲಾಟ್ಫಾರ್ಮ್ ಪರವಾಗಿಲ್ಲ, ಸ್ವಲ್ಪ ದೊಡ್ಡದಾಗೇ ಇದೆ. ಅಂದರೆ ಮುಂದಿನ ದಿನಗಳಲ್ಲಿ ಎಕ್ಸ್ಪ್ರೆಸ್ ಮತ್ತು ಸೂಪರ್ ಫಾಸ್ಟ್ ಟ್ರೈನ್ ಬರೋ ಇದರಿಂದ ಫಸ್ಟೇ ಪ್ಲಾಟ್ಫಾರ್ಮ್ನ ತುಂಬ ದೊಡ್ಡದಾಗಿ ಮಾಡಿದ್ದಾರೆ. ನೋಡಬೇಕು. ಇವಾಗ ಪ್ರೆಸೆಂಟಾಗಿ ಮೆಮೊ ಟ್ರೈನ್ ಮಾತ್ರ ಈ ರೂಟಲ್ಲಿ ಓಡಾಡ್ತಾಯಿದೆ. ಯಾವಾಗ ಮತ್ತೆ ಹೊಸದಾಗಿ ತಿರುಪತಿಗೆ ಇಲ್ಲಾಂದರೆ ಚೆನ್ನೈಗೆ ಟ್ರೈನ್ ಹಾಕ್ತಾರೆ ಅಂತ ಹೇಳ್ತಾವ್ರೆ, ಯಾವತ್ತು ಹಾಕ್ತಾರೆ ಗೊತ್ತಿಲ್ಲ. ನೀವು ನೋಡ್ತಾ ಇದ್ರೆ ನೋಡಿ, ಇದೆ RTO ಆಫೀಸ್, ಕೋಲಾರ RTO ಆಫೀಸ್. ಬಾಯ್. ಪ್ರೆಸೆಂಟಾಗಿ ಇವಾಗ ನಾವು ಕೋಲಾರ ಔಟ್ ಸೈಡಲ್ಲಿ ಇದ್ದೀವಿ. ಇವಾಗ ಪಕ್ಕದಲ್ಲಿ ಬರ್ತಾ ಅಂದರೆ ಟ್ರ್ಯಾಕ್ ಬಂದುಬಿಟ್ಟು ಇದ್ರ 3ನೇ ಪ್ಲಾಟ್ಫಾರಮ್, ಅಲ್ಲಿಂದ ಬರೋಂಥ ಟ್ರ್ಯಾಕ್ ಮತ್ತು ಇದ್ರಿಗೆ ಜಾಯ್ನ್ ಆಗುತ್ತೆ. ನೋಡಿ ನಿಮಗೆ ಇಲ್ಲಿ ಏನು ಕಾಣಿಸ್ತಾ ಇದು ಫ್ಲೈಓವರ್ ರೈಟ್ ಸೈಡ್ ಬಂದುಬಿಟ್ಟು ಬೆಂಗಳೂರಿಂದ ಚೆನ್ನೈ ಹೈವೇ. ಅಂದರೆ ನಿಮಗೆ ಹೊಸಕೋಟೆಯಿಂದ ಬರೋವಂಥ ಹೈವೇ, ಹೊಸಕೋಟೆ ಆಗಿರ್ಬೋದು. ಹಿಂಗೆ ಕೋಲಾರಕ್ಕೆ ಬಂದು ಕೋಲಾರಿಂದ ಮುಳಬಾಗಿಲು, ಚಿತ್ತೂರು, ರಾಣಿಪೇಟೆ ಮಾರ್ಗವಾಗಿ ನಿಮಗೆ ಚೆನ್ನೈ ಹೋಗುವಂತಹ ಹೈವೇ. ತಿರುಪತಿ ಕೂಡ ಇದೇ ರೂಟಲ್ಲೇ ಆರಾಮಾಗಿ ಹೋಗ್ಬೋದು. ಚೆನ್ನಾಗಿದೆ, ರೋಡ್ ಮಾತ್ರ ಸೂಪರ್ ಆಗಿದೆ. ಇವಾಗ ನಮ್ಮ ಟ್ರೈನು ನೋಡ್ತಾ ಇದ್ರೆ ನೀವು ವಿಡಿಯೋದಲ್ಲಿ ಕೋಲಾರ ಔಟ್ ಸೈಡಲ್ಲಿದೆ, ಬಂಗಾರಪೇಟೆ ಕಡೆ ಹೋಗ್ತಾ ಇದೆ. ಪಕ್ಕದಲ್ಲೇ ನಿಮಗೆ ರೋಡ್ ಸೈಡು ನೋಡಿ ತುಂಬ ಚೆನ್ನಾಗಿದೆ. ಪ್ಯಾರಲಲ್ ಬಸ್ ಯಾವುದೋ ಪ್ಯಾರಲಲ್ ರನ್ ಆಗ್ತಿದೆ. ಮೋಸ್ಟ್ಲಿ ಯಾವ ರೂಟಲ್ಲಿ ಇದು, ಮೋಸ್ಟ್ಲಿ ಬಂಗಾರಪೇಟೆ ಕಡೆ ಹೋಗೋಂಥ ಬಸ್ಸೇ ಇರೋದು. ಬಂಗಾರಪೇಟೆ ಇಲ್ಲಾಂದರೆ KGF, ಶ್ರೀ ಮಧುಸೂದನ ಅಂತೆ ಬಸ್ ಹೆಸರು. ಹೌದು, KGF ಅಂತ ಹಾಕಿದ್ದಾರೆ ಬೋರ್ಡ್. ಇಲ್ಲಿಂದ ನಿಮಗೆ ಅಪ್ರಾಕ್ಸಿಮೇಟ್ಲಿ 20 ಕಿಲೋಮೀಟ್ರ್ ಹೋಗ್ಬೋದು. ಅಂದರೆ ನಿಮಗೆ ಬಂಗಾರಪೇಟೆ ಹೋಗೋಷ್ಟಕ್ಕೆ 20 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿಂದ ನನಗೆ ಗೊತ್ತಿದ್ದಂಗೆ 30 ನಿಮಿಷ ತೊಗೋಬೋದು. ಇವಾಗ ಪ್ರೆಸೆಂಟಾಗಿ 12 ಗಂಟೆ 35 ನಿಮಿಷ ಆಗಿದೆ. ನಮ್ಮ ಟ್ರೈನ್ ಇವಾಗ ರೀಚ್ ಆಗಿದೆ ಉದುಕುಲ್ಲ, ಯಾವುದೋ ಉದುಕುಲ್ಲ ಅಂತೆ. 12 ಗಂಟೆ 42 ನಿಮಿಷ ಆಗಿದೆ ಟೈಮ್ ಇವಾಗ ಕರೆಕ್ಟಾಗಿ. ಇಲ್ಲಿ ಯಾರೂ ಇಲ್ಲ, ಸ್ಟೇಷನ್ ಫುಲ್ ಖಾಲಿ ಅಂದರೆ ಖಾಲಿ ಇದೆ. ಸ್ಟೇಷನ್ ಆದರೂ ಸ್ಟಾಪ್ ಕೊಟ್ಟಿದ್ದಾರೆ. ಯಾರೋ ಮುಂದೆ ಇಬ್ಬರು ಇಳಿದ್ರು ಅಷ್ಟೇ. ನಮ್ಮ ಟ್ರೈನ್ ಇವಾಗ ಉದುಕುಲ್ಲ ಸ್ಟೇಷನ್ ಇಂದ ಡಿಪಾರ್ಚರ್ ಆಗ್ತಾಯಿದೆ. ನೋಡಿ ಸ್ಟೇಷನ್ ಎಷ್ಟು ಚಿಕ್ಕದಾಗಿದೆ ಅಂತ. ಅಂದರೆ ನಿಮಗೆ ಒಂದೇ ಪ್ಲಾಟ್ಫಾರಮ್. ಇವಾಗ ನೀವು ಏನು ನೋಡ್ತಾ ಇದ್ದೀರೋ ಇದೇ ಪ್ಲಾಟ್ಫಾರಮಲ್ಲಿ ಹೋಗಬೇಕು, ಇದು ಇಲ್ಲಿಗೆ ಬರಬೇಕು. ನಿಮಗೆ ರೈಟ್ ಸೈಡ್ ಯಾವುದೇ ಪ್ಲಾಟ್ಫಾರಮ್ ಇಲ್ಲ. ಉದುಕುಲ್ಲ. ನೆಕ್ಸ್ಟ್ ನಿಮಗೆ ಬರೋವಂಥ ಸ್ಟೇಷನ್ ಬಂದುಬಿಟ್ಟು ಬಂಗಾರಪೇಟೆ ಜಂಕ್ಷನ್. ನೋಡಿ ಕ್ಲೈಮೇಟ್ ಯಾವ ಥರ ಇದೆ ಅಂತ ನಿಮಗೆ
ನಿಮಗೆ ಈ ರೋಡಲ್ಲಿ ಬೈ ರೋಡ್ ಕೂಡ ಹೋಗ್ಬೋದು, ಇಲ್ಲಾಂದರೆ ಬೈ ಟ್ರೈನ್ ಕೂಡ ಹೋಗ್ಬೋದು. ಆ ಟ್ರೈನ್ ಬಂದುಬಿಟ್ಟು ಆಪ್ಷನ್ ತುಂಬ ಕಮ್ಮಿ, ಬಸ್ಸಸ್ ತುಂಬ KGF ಕಡೆ ಹೋಗೋ ಬಸ್ಸಸ್ ಎಲ್ಲ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ನೀವು ನೋಡ್ತಾ ಇದ್ರೆ ನೋಡಿ, ಫುಲ್ ಟರ್ನಿಂಗಲ್ಲಿದೆ ನಮ್ಮ ಟ್ರೈನ್ ನೋಡಿ, ಅಲ್ಲಿವರೆಗೂ ಇದೆ. ನಾವು ಸೆಂಟ್ರಲ್ ಇದ್ದೀವಿ, ಅದು ಟ್ರೈನ್ ಲಾಸ್ಟು ಮುಂದೆ ಇರೋದು ಫ್ರಂಟು, ನಾವು ಸೆಂಟ್ರಲ್ ಇದ್ದೀವಿ. ಇವ್ರು ನೋಡ್ತಾ ಇದ್ರೆ ನೋಡಿ, ಇದು ಬಂಗಾರಪೇಟೆಯಿಂದ ಕೋಲಾರ ಹೋಗೋಂಥ ರೋಡ್, ಅಂದರೆ KGF ಟುವರ್ಡ್ಸ್ KGF ಹೋಗೋಂಥ ರೋಡ್. ನಮ್ಮ ಟ್ರೈನು ತುಂಬ ಸ್ಲೋ ಆಗಿ ಹೋಗ್ತಾಯಿದೆ ಬಂಗಾರಪೇಟೆ ಮುಂದೆ ಇರೋದ್ರಿಂದ. ಅಂದರೆ ನಿಮಗೆ ಪಕ್ಕದಲ್ಲಿ ಒಂದು ರೋಡ್ ಬರುತ್ತೆ, ಆ ರೋಡಲ್ಲಿ ಅವರು 2 ವೀಲರ್ಸು ತುಂಬ ಜಾಸ್ತಿ ಹೋಗುತ್ತೆ, ಅದರಿಂದ ಟ್ರೈನ್ ತುಂಬ ಸ್ಲೋ ಆಗಿ ಅವಾಗಿಂದ ತುಂಬ ಸ್ಲೋ ಆಗಿ ಹೋಗ್ತಾರೆ ನಮ್ಮ ಟ್ರೈನ್. ಪ್ರೆಸೆಂಟಾಗಿ ಟೈಮ್ ಬಂದುಬಿಟ್ಟು 12 ಗಂಟೆ 55 ನಿಮಿಷ. ಕ್ಲೈಮೇಟ್ ಮಾಡ್ತಾರೆ ತುಂಬ ಚೆನ್ನಾಗಿದೆ. ಈ ಥರ ಕ್ಲೈಮೇಟ್ ಇದ್ದರೆ ನಾವು ಎಷ್ಟು ದೂರ ಆದರೂ ಟ್ರಾವೆಲ್ ಮಾಡ್ಬೋದು. ಮಳೆ ಬರಲೂಬಾರ್ದು, ಈ ಥರ ಬಿಸಿಲು ಬರಲೂಬಾರ್ದು, ಆ ಥರ ಚೆನ್ನಾಗಿರುತ್ತೆ ಕ್ಲೈಮೇಟ್. ನೋಡ್ತಾ ಇದ್ರೆ ನೀವು ಮನೆಗಳು ನೋಡಿ ಯಾವ ಥರ ಇದೆ ಅಂತ. ಬಂಗಾರಪೇಟೆ ಔಟ್ರಲ್ಲಿ ಇದೀವಿ ನಾವು, ತುಂಬ ಚೆನ್ನಾಗಿದೆ. ಪಕ್ಕದಲ್ಲೇ ಯಾವುದೋ ರೋಡ್ ಹಾಕ್ತಾರೆ, ಯಾವ ರೋಡ್ ಅಂತ ಗೊತ್ತಿಲ್ಲ. ಇವಾಗ ನೀವು ನೋಡ್ತಾ ಇದ್ದೀರಾ ಲೆಫ್ಟ್ ಸೈಡಲ್ಲಿ, ಇಲ್ಲಿಂದ ನಿಮ್ಗೆ ಯಾವುದೋ ಒಂದು ಲೆಫ್ಟ್ ಸೈಡಲ್ಲಿ ಊರಿಗೆ ಅಂದರೆ ಯಾವುದೋ ಒಂದು ರೋಡ್ ಇದೆ, ಮೋಸ್ಟ್ಲಿ ಮೈನ್ ರೋಡ್ ಹೋಗೋಂಥ ಇದಾಗಿರ್ಬೋದು. ನಮ್ಮ ಟ್ರೈನ್ ಇವಾಗ ಆಲ್ಮೋಸ್ಟು ಬಂಗಾರಪೇಟೆ ಜಂಕ್ಷನ್ನ ಎಂಟ್ರಿ ಆಗ್ತಾಯಿದೆ. ತುಂಬ ಸ್ಲೋ ಹೋಗ್ತಾಯಿದೆ. ಅವಾಗೇ ಒಂದು 5 ಮಿನಿಟ್ಸ್ ಇಲ್ಲೇ ನಿಲ್ಲಿಸಿದ್ರು ನಮ್ಮ ಟ್ರೈನ, ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ. ಬಂಗಾರಪೇಟೆ ಜಂಕ್ಷನ್, ಈ ಬಂಗಾರಪೇಟೆ ಜಂಕ್ಷನ್ ಅಂತ ಯಾಕೆ ಕರೀತಾರೆ ಅಂದರೆ, ಇವಾಗ ನಾವು ಬರ್ತಾ ಇರೋವಂಥ ಕೋಲಾರ ಲೈನ್ ಒಂದು, ಮತ್ತು ಮುಂದೆ ಇನ್ನೊಂದು ಲೈನ್ ಬರುತ್ತೆ KR ಪುರಮಿಂದ ಅಂದರೆ ಟುವರ್ಡ್ಸ್ ನಿಮಗೆ ಕುಪ್ಪಂ ಹೋಗೋಂಥ ಲೈನ್ ಒಂದು, ಮತ್ತು ಇನ್ನೊಂದು ಲೈನ್ ಬಂದುಬಿಟ್ಟು ಮಾರಿಕುಪ್ಪಂ ಹೋಗೋಂತಹ ಲೈನ್, ಮತ್ತು ಇನ್ನೊಂದು ಜೋಲಾರ್ಪೇಟೆ, ಅದೇ ಹೇಳಲ್ಲ ಕುಪ್ಪಮು ಮತ್ತು ಜೋಲಾರ್ಪೇಟೆ ಕಾಟ್ಪಡಿ ಹೋಗೋಂಥ ಲೈನ್. ಅಂದರೆ ಟೋಟಲಾಗಿ 4 ಡೈರೆಕ್ಷನ್. ನೀವು ನೋಡ್ತಾ ಇದ್ದೀರ ಪ್ರೆಸೆಂಟಾಗಿ ನಮ್ಮ ಟ್ರೈನ್ ರೀಚ್ ಆಗಿದೆ ಬಂಗಾರಪೇಟೆ ಜಂಕ್ಷನ್. ವೆಲ್ಕಮ್ ಟು ಬಂಗಾರಪೇಟೆ. ಸ್ಟೇಷನ್ ಕೋಡ್ ಬಂದುಬಿಟ್ಟು BWT. ಬಂಗಾರಪೇಟೆಯಿಂದ ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಈ ವಿಡಿಯೋನ ಇಷ್ಟ ಆಗಿದರೆ ಯಾರಿಗಾದರೂ ನಿಮಗೆ ರೈಲ್ ಫ್ಯಾನ್ಸು ವೀಡಿಯೋಸನ್ನು ಫಾಲೋ ಮಾಡೋರಿದ್ದರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ನಮ್ಮ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾಯಿದ್ರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಥರನೇ ಮುಂದೆ ನಿಮಗೆ ಟ್ರಾವೆಲ್ ವೀಡಿಯೋಸ್ ಆಗಿರ್ಬೋದು, ಬಸ್ ವೀಡಿಯೋಸ್ ಆಗಿರ್ಬೋದು, ಕ್ಯಾಬಿನ್ ರೈಡ್ ಆಗಿರ್ಬೋದು, ಟ್ರೈನ್ ವೀಡಿಯೋ ಆಗಿರ್ಬೋದು.